ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಮತ್ತೊಂದು ಸಾರಿ ದೇವರು ನಮ್ಮನ್ನು ಒಟ್ಟಾಗಿ ಕೂಡಿಸಿ ಒಂದು ಚಿಕ್ಕ ಗುಂಪಾಗಿ ತನ್ನ ಸನ್ನಿಧಾನ ಬರಲಿಕ್ಕೆ ಸಹಾಯ ಮಾಡಿದ್ದಾನೆ. ಆತನಿಗೆ ಸ್ತೋತ್ರ. ವಾಕ್ಯಗಳನ್ನು ಕೇಳುವಂಥ ನಿಮಗೂ ಮತ್ತು ಆನ್ಲೈನ್ ಕೇಳುವಂಥ ಎಲ್ಲರಿಗೂ ದೇವರು ಆಶೀರ್ವದಿಸಲಿ. ಅವರನ್ನು ಕೂಡ ದೇವರು ಮುಟ್ಟಲಿ. ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ಆತನ ಸನ್ನಿಧಾನಕ್ಕೆ ಆತನು ವಾಕ್ಯದ ಮೂಲಕ ಪ್ರೇರೇಪಿಸುವುದರ ಮೂಲಕವಾಗಿ ಆತನ ಸನ್ನಿಧಾನಕ್ಕೆ ತರಲಿ ಎಂಬುದಾಗಿ ನಾನು ಆಶಿಸುವನಾಗಿದ್ದೇನೆ. ಹಲ್ಲೆಲೂಯಾ. ವಾಕ್ಯಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಒಂದನ್ನು ಮನೆಯೆಲ್ಲ ಕೈಲೊಪ್ಪಿಸಿಕೊಡ್ತೇವೆ ಸ್ವಾಮಿ. ನೀನು ಆಶೀರ್ವದಿಸು. ವಾಕ್ಯಗಳು ದೇವರು ನಿನ್ನಿಂದ ಬಂದವುಗಳಾಗಿವೆ. ನೀನೇ ಅರ್ಥವನ್ನಾಗಿ ಗ್ರಹಿಸು, ಆಶೀರ್ವದಿಸು. ಕೇಳುವಂಥ ಆನ್ಲೈನ್ ನೋಡುವಂಥ ಎಲ್ಲರೂ ಕೂಡ ದೇವಾ ನಿನ್ನ ಸನ್ನಿಧಾನ ಈಗಿರುವಂಥ ಮಕ್ಕಳನ್ನು ಕೂಡ ದೂರದಲ್ಲಿರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲರಿಗೂ ನೀನು ದೇವರಾಗಿದ್ದೀನಿ. ನಿನಗೆ ಸ್ತೋತ್ರ. ಆ ರೀತಿಯಲ್ಲಿ ಕರ್ತನೆ ಆನ್ಲೈನಲ್ಲಿ ನೋಡುವಂಥ ಪ್ರತಿಯೊಬ್ಬ ಸಹೋದರಿಯನ್ನು ಚಿಕ್ಕ ಮಕ್ಕಳನ್ನು ಕೂಡ ಆಶೀರ್ವದಿಸು. ದೇವರ ವಾಕ್ಯದ ಮೂಲಕ ನೀನು ಮಾತಾಡು. ನಿನ್ನ ಹೆಸರಲ್ಲಿ ಅರ್ಥೈಸು. ನೀನು ಸರಿಯಾದ ರೀತಿಯಲ್ಲಿ ದೇವರೇ ಪವಿತ್ರಾತ್ಮ ಮೂಲಕವಾಗಿ ಕಾರ್ಯಗಳನ್ನು ಮಾಡು, ಮಹಿಮೆಪಡಿಸು. ದೇವರೇ ವಾಕ್ಯ ಭಾಗಕ್ಕೆ ಹೋಗ್ತಿರುವ ನಿನ್ನ ಜೊತೆಗಿರು. ವಾಕ್ಯಗಳನ್ನು ನೀನೇ ಅರ್ಥೈಸಿ ವಿವರಿಸಿ ಆಶೀರ್ವದಿಸು. ನಿನ್ನ ಆತ್ಮಗಳಿಗೆ ಅವರ ಹೃದಯಕ್ಕೆ ನೀನು ವಾಕ್ಯಗಳನ್ನು ಕೊಡುವ ಆಶೀರ್ವದಿಸು, ಮಹಿಮೆಪಡಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಈ ಒಂದು ಸಂದೇಶದ ಹೆಸರು ಪವಿತ್ರಾತ್ಮನ ಕುರಿತು ಪ್ರಶ್ನೋತ್ತರಗಳು. ಹಲ್ಲೆಲೂಯಾ. ಪೆಂತೆಕೋಸ್ಟ್ ಸಮಯದಲ್ಲಿ ಪವಿತ್ರಾತ್ಮ ಕೆಳಗಿಳಿದಾಗ ಅವರು ಯೆಹೂದ್ಯರ ಬಳಿಗೆ ಹೋದಾಗ, ಹಲ್ಲೆಲೂಯಾ, ಅಪೊಸ್ತಲರ ಕಾರ್ಯ 19:5 ಪವಿತ್ರಾತ್ಮನು ಸಿಗುವುದಕ್ಕಾಗಿ ಅವರ ಮೇಲೆ ಕೈಗಳನ್ನಿಡಬೇಕಾಯಿತು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 19:5. ಕೃತ್ಯ 19:5. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಸಮಾರ್ಯದವರ ಬಳಿಗೆ ಬಂದಾಗಕ್ಕೂ ಅಲ್ಲಿ ಕೂಡ ಪೇತ್ರನ ಏನು ಮಾಡೋಕ್ಕಾಯ್ತು? ಅಲ್ಲಿ ಕೂಡ ಕೈ ಇಡಬೇಕಾಯ್ತು. ಹಲ್ಲೆಲೂಯಾ. ಅಂದರೆ ಯೆಹೂದ್ಯರಿಗೆ ಯಾವ ರೀತಿ ಪವಿತ್ರಾತ್ಮ ಬರ್ತಿತ್ತು ಅಂತ ಅಲ್ಲಿ ಪ್ರವಾದಿ ಹೇಳ್ತಾರೆ. ಸಮರ್ಯ ಪಟ್ಟಣಕ್ಕೆ ಬಂದಾಗ ಸಮರ್ಯಕ್ಕೆ ಸುವಾರ್ತೆ ಆದವರು ಯಾರು? ಫಿಲಿಪ್ಪನ ಸಮರ್ಯ ಪಟ್ಟಣಕ್ಕೆ ಏನು ಮಾಡೋದು? ಸುವಾರ್ತೆಯನ್ನು ತಂದವನು. ಹಲ್ಲೆಲೂಯಾ. ನೋಡ್ತೇವೆ 8ನೇ ಅಧ್ಯಾಯ, ಅದೇ ಅಪೊಸ್ತಲರ ಕಾರ್ಯ 8ನೇ ಅಧ್ಯಾಯ 16ನೇ ವಚನ. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮವರವನ್ನು ಹೊಂದಿದರು. ಹಲ್ಲೆಲೂಯಾ. ಅಲ್ಲಿ ನಾವು 19:5ನೇ ವಚನ ನೋಡಿದಾಗ ಅಲ್ಲಿ ಕೈ ಇಟ್ಟಾಗ ಪವಿತ್ರಾತ್ಮ ಬಂತು. ಇಲ್ಲಿ ಕೂಡ ಕೈ ಇಟ್ಟಾಗ ಪವಿತ್ರಾತ್ಮ ಬಂತು. ಅದೊಂದು ಸ್ವಲ್ಪ ಲಕ್ಷ್ಯದಾಗ ಇಟ್ಕೊಡ್ರಿ. ಹಲ್ಲೆಲೂಯಾ. ಆದರೆ 10ನೇ ಅಧ್ಯಾಯ ಅಪೊಸ್ತಲರ ಕಾರ್ಯ 10ನೇ ಅಧ್ಯಾಯಕ್ಕೆ ಕೊರ್ನೆಲ್ ಮನೆ ಅನ್ಯರ ಬಳಿಗೆ ಬಂದಾಗ ಅಲ್ಲಿ ಕೈ ಇಡಲಿಲ್ಲ ಪವಿತ್ರಾತ್ಮ ಬರಲಿಕ್ಕೆ. ವಾಕ್ಯ ಹೇಳ್ತಿದ್ದಂಗೆ ಅವ್ರ ಮೇಲೆ ಪವಿತ್ರಾತ್ಮ ಇಳೀತು ಅಂತ ನಾವು ನೋಡ್ತೇವೆ. 10ನೇ ಅಧ್ಯಾಯ ಅಪೊಸ್ತಲರ ಕಾರ್ಯ 44ನೇ ವಚನ. ಅಪೊಸ್ತಲರ ಕಾರ್ಯ 10ನೇ ಅಧ್ಯಾಯ 44ನೇ ವಚನ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮರು ಇಳಿಯಿತು. ಸಾಕು. ನಾವು ನೋಡ್ತೇವೆ ಇಲ್ಲಿ ತಲೆ ಮೇಲೆ ಕೈ ಇಟ್ಟನ ಯೆಹೂದ್ಯರಿಗೆ ತಲೆ ಮೇಲೆ ಕೈ ಇಟ್ಟಾಗ ಪವಿತ್ರಾತ್ಮ ಬಂತು. ಇಲ್ಲಿ ಹೇಳ್ತಿದ್ದಂಗೆ ಪವಿತ್ರಾತ್ಮ ಬಂತು. ನೋಡ್ರಿ ಯಾವುದು ವಿಶೇಷ. ಕೊರ್ನೆಲ್ ಮನೆಗೆ ಬಂದಾಗ, ಅನ್ಯರ ಬಳಿಗೆ ಬಂದಾಗ ಪೇತ್ರನು ವಾಕ್ಯವನ್ನು ಹೇಳಿದಾಗ ಕೈಗಳನ್ನಿಟ್ಟು ಪ್ರಾರ್ಥಿಸಲಿಲ್ಲ, ತಾನಾಗೇ ಪವಿತ್ರಾತ್ಮ ಇಳಿದು ಬಂತು. ಅಲ್ಲೇ ಯಾಯರ ಮನೆಗೆ ಬಂದಾಗ ಚಿಕ್ಕ ಹುಡುಗಿ ಏನೇನು ಮಾಡ್ದ? ಹೋಗಿ ಕೈ ಮುಟ್ಟಿ ಸ್ವಸ್ಥತೆ ಮಾಡಿ ಎಬ್ಬಿಸಿದ. ಯೇಸು ಯಾಜಕ ಬಂದು ಅವಳ ಮೇಲೆ ಕೈ ಇಡು. ಯಾಜಕನ ಬಂದು ಏನು ಮಾಡ್ದ ಅವನು? ಯಾರು ಬಂದು ಏನು ಮಾಡ್ದ? ಯೇಸು ಸ್ವಾಮಿಗೇನು ಬೇಡಿಕೊಂಡ? ನನ್ನ ಮಗಳು ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ, ಬಂದು ನಿನ್ನ ಕೈ ಇಟ್ಟರೆ ಮಗಳು ಗುಣ ಆಗ್ತಾಳೆ ಮತ್ತು ಅವಳು ಜೀವಿಸುವಳು ಎಂದು ಹೇಳಿದನು. ಆದರೆ ಅನ್ಯನಾದ ರೋಮಾಯ ಶತಾಧಿಪತಿ ಯಾಯಿರ, ಅದು ಯೆಹೂದ್ಯನವನು. ಇದು ಆ ರೋಮ ಅಂದರೆ ಶತಾಧಿಪತಿ, ಅನ್ಯ ವ್ಯಕ್ತಿ.
ಅವನು ಬಂದು ಯೇಸುಸ್ವಾಮಿ ಹತ್ರ ಬೇಡಿಕೊಳ್ಳುವಾಗ ಯೇಸುಸ್ವಾಮಿ ಹತ್ರ ಬಂದು ಬೇಡಿಕೊಳ್ಳುವಾಗ ಸತತ ಬಂದು ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೋಡಿ, ಯೇಸು ಕ್ರಿಸ್ತನು ಹೋಗ್ಬೇಕಂತ ಇದ್ದರೂ ಕೂಡ ಅಲ್ಲಿ ಹೋಗಲಿಕ್ಕೆ ಆತನ ಸತತ ಬಂದು ತನ್ನ ಮನೆಗೆ ಬರಲಿಕ್ಕೆ ತಗ್ಗಿಸ್ಕೊಂಡು, ಅಂದರೆ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯ ನಾನಲ್ಲ, ನೀನೊಂದು ಮಾತು ಹೇಳಿದ್ರೆ ಸಾಕು. ಅಲ್ಲೆಲ್ಲ ಯಾರು ಏನು ಮಾಡ್ದ, ನನ್ನ ಮಗಳು ಸಾಯ್ತಾಳೆ ಬಂದು ನೀನು ಕೈ ಇಟ್ರೆ ಅಂತೇಳಿ ಹೇಳ್ದ. ಇಲ್ಲಿ ನೀನು ಮನೆಗೆ ಬರೋದು ಬೇಡ, ನೀನು ಆ ಯೋಗ್ಯತೆ ನನಗಿಲ್ಲ, ಆದರೆ ಒಂದು ಮಾತು ಹೇಳಿ ಸಾಕು, ಅದು ನನ್ನ ಆಳಿಗೆ ಏನಾಗುತ್ತೆ. ನೋಡ್ರಿ, ಇವ್ರ ನಂಬಿಕೆ, ಯುವತಿಯರ ನಂಬಿಕೆ, ಅನ್ಯರ ನಂಬಿಕೆ ವಿಚಾರಗಳು ಇಲ್ಲಿ ನಾವು ಪ್ರವಾದಿ ತೊಗೊಂಬರ್ತಾರೆ. ಅಲ್ಲೆಲ್ಲ ನೀ ನನ್ನ ಮನೆಗೆ ಬರುವಷ್ಟು ನಾನು ಯೋಗ್ಯನಲ್ಲ, ಒಂದು ಮಾತು ಹೇಳು ಎಂದು ಹೇಳಿದನು. ಸುರಪೋನಿಕಿಯಳಾದ ಸ್ತ್ರೀ, ಅವಳು ನಿಜವಾಗಿ ಗ್ರೀಕಳಾಗಿದ್ದಳು. ನೋಡ್ರಿ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 26ನೇ ವಚನ. ಅನ್ಯಮತದವಳು, ಸುರಪೋನಿಕಿಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಆ ಸ್ತ್ರೀ ಏನು ಮಾಡಿದ್ಲಕ್ಕೆ ಗ್ರೀಕಳಾಗಿದ್ಲು. ಅವಳು ಯೇಸು ಅವಳಿಗೆ ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದಾಗ, ಕರ್ತನೇ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ. ಮಕ್ಕಳಂದರೆ ಹೋದ್ರು, ಮಕ್ಕಳಿಗೋಸ್ಕರ ನಾನು ಬಂದಿದ್ದೀನಿ, ಅವರಿಗೋಸ್ಕರ ಆಹಾರ ತಂದೀನಿ ನಾನು. ನೀನು ಅನ್ಯ ವ್ಯಕ್ತಿ, ನೀನು ಯಹೂದ್ಯಳಲ್ಲ, ನಿನ್ನೆ ನಾನು ಬಂದಿಲ್ಲ. ಈ ರೊಟ್ಟಿ ಮಕ್ಕಳು ತಿನ್ನೋ ರೊಟ್ಟಿ ಅಂದರೆ ಈ ವಾಕ್ಯನ ನಿನಗೆ ಕೊಡೋದು ತಪ್ಪಾಗುತ್ತೆ. ಅದಕ್ಕೆ ಆಕೆ ಏನು ಹೇಳಿದ್ರು ಅಂದರೆ, ಮಕ್ಕಳ ಕೈಯಿಂದ ರೊಟ್ಟಿ ಜಾರದನ್ನೇ ನಾಯಿಗಳು ನೋಡ್ತಾವಲ್ಲ ಅಂತ ಹೇಳಿದಾಗ ಆಕೆನ ದೇವರು ಯೇಸುಸ್ವಾಮಿ ಏನು ಮಾಡ್ತಾನೆ, ಮೆಚ್ತಾನೆ. ಅಮ್ಮ, ನಿನ್ನ ನಂಬಿಕೆ ಭಾಳ ದೊಡ್ಡದು, ಅವ್ರ ಕೈಯಿಂದ ರೊಟ್ಟಿ ಜಾರಿತು, ನಮಗೆ ಸಿಕ್ತೀಗ. ಆಕೆ ಅವತ್ತೇ ಬಯಸಿದ್ಲು ಅದನ್ನ, ಅವ್ರ ಕೈಯಲ್ಲಿ ಜಾರದನ್ನೇ ನೋಡ್ತತ್ತಲ್ಲ ನಾಯಿ. ಯೇಸುಸ್ವಾಮಿ ನನ್ನ ನಾಯಿ ಅಂದ್ಬಿಟ್ಟ ಅಂತೇಳಿ ಹೊರಟೋಗ್ಲಿಲ್ಲ. ಅದನ್ನು ಈ ಥರ ತಿರುಗಿಸಿದಿಲ್ಲ ಆಕೆ. ನಾಯಿಗಳೇನು ಮಾಡ್ತವೆ? ಸರಿನೇ ನೀವು ಹೇಳಿದ್ದು, ಹೌದು. ಮಕ್ಕಳ ಕೈ ರೊಟ್ಟಿ ಇದ್ದಾಗ ಮತ್ತು ನಾಯಿಗಳು ಬಂದು ಅದನ್ನು ಬಾಲಾಡಿಸ್ಕೊಂಡು ಏನು ಮಾಡ್ತಾವೆ, ತಿನ್ನೋದಕ್ಕೆ ಬಿದ್ದರೆ ಸಾಕಂಗೆ. ಆ ರೀತಿ ನಾವು ಕೂಡ ಇದ್ದೇವೆ. ಮಕ್ಕಳು ಒಂದು ವೇಳೆ ಕೈ ಬಿಟ್ಟರೆ ಅದು ನಮಗೆ ಸಿಗೋದು, ಇದಂತೂ ಗ್ಯಾರಂಟಿ ಅಂತ ಅವತ್ತು ಆಕೆ ಏನು ಮಾಡಿದ್ಲು, ಆಕೆ ನಂಬಿಕೆಯನ್ನು ಪ್ರಕಟಿಸಿದ್ಲು. ಅದೇ ರೀತಿ ಮಕ್ಕಳ ಕೈಯಲ್ಲಿ ಆ ರೊಟ್ಟಿ ಜಾರ್ತು, ನಮಗೆ ಸಿಕ್ತು. ಅಲ್ಲವೇ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ ಎಂದು ಹೇಳಿದರು. ಆತನು ಈ ಮಾತನ್ನು ಕೇಳಿದ್ರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ ಅಂತ ಹೇಳಿದ. ನೋಡಲ್ಲಿ ಬಂದು ವಾಸಿ ಮಾಡಲಿಲ್ಲ. ಅಲ್ಲೆಲ್ಲೂಯ್ಯ. ಅನ್ಯರ ಸತ್ಯ ಯಾವ ರೀತಿ, ಅನ್ಯರಿಗೆ ಪವಿತ್ರ ಆತ್ಮ ಯಾವ ರೀತಿ ಅದ್ಭುತ ಇರ್ತದೆ. ಯಾವುದೇ ಟಚ್ ಇಲ್ಲದಂತೆ, ಮುಟ್ಟುವಿಕೆ ಇಲ್ಲದಂತೆ ಬಂದು ಎಷ್ಟೋ ಮುಟ್ಟಬೇಕನ್ನೋದೇನಿಲ್ಲ. ಶಿಷ್ಯರು ಬಂದು ತಲೆ ಮೇಲೆ ಕೈ ಇಡಬೇಕನ್ನೋದೇನಿಲ್ಲ. ವಾಕ್ಯ ಹೇಳ್ತಿದ್ದಾಗೇ ಅನ್ಯರಿಗಿಲ್ಲಿ ಅಭಿಷೇಕ ಆಗುತ್ತೆ. ಯೇಸು ಈ ಹುಡುಗಿಗೆ ಪ್ರಾರ್ಥನೆ ಮಾಡಲಿಲ್ಲ, ಅವಳ ರೋಗಿಯಾಗಿರುವ ವಿಷಯ ಎಂದೂ ಕೇಳಲಿಲ್ಲ. ಏನು ರೋಗ, ಏನು ಸಮಸ್ಯೆ ಅಂತಲೂ ಕೇಳಲಿಲ್ಲ. ಆತನು ಕೇವಲ ಈ ಮಾತನ್ನು ಹೇಳಿದ್ರಿಂದ ಬಿಡುಗಡೆ ಆಗ್ತದೆ. ಹೋಗು, ನಿನ್ನ ಮಗಳಿಗೆ ಏನಾಯ್ತು, ವಾಸಿಯಾಗಿ ಗುಣವಾಗಲಿ ಅಂತ ಹೇಳಿದ್ನು. ಆ ರೀತಿ ಆಯಿತು ಅಂತ ನಾವು ನೋಡ್ತೇವೆ. ಹಲ್ಲೆಲೂಯಾ. ನೋಡಿ 29ನೇ ವಚನ, ಈ ಮಾತನ್ನು ಹೇಳಿದ್ರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ, ಹೋಗು ಅಂದನು. ಆಕೆ ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು, ದೆವ್ವಗಳನ್ನು ಬಿಟ್ಟು ಹೋಗಿ. ಅಲ್ಲೇ ಅಪೊಸ್ತಲರ 2:1-2 ನೋಡ್ತೇವೆ. ಪ್ರಾರ್ಥಿಸುತ್ತಾ ಕೂಡಲಿಲ್ಲ ಅವರು. ಅಲ್ಲೆಲೂಯಾ. ಯೇಸು ಏನು ಹೇಳಿದ, ಪವಿತ್ರಾತ್ಮ ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ದು, ಪ್ರಾರ್ಥನೆ ಮಾಡಂತ ಹೇಳಿಲ್ಲ. ನೀವು ಯೆರೂಸಲೇಮಿಗೆ ಕಾದುಕೊಂಡಿರ್ರಿ. ಅಲ್ಲೆಲೂಯಾ. 1ನೇ ಅಧ್ಯಾಯ ಅಪೊಸ್ತಲ ಕಾರ್ಯ 1ನೇ ಅಧ್ಯಾಯ. ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಲ್ಲಿ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಅಲ್ಲೆಲೂಯಾ. ಯೇಸು ಏನು ಮಾಡಲಿಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ರಿ ಅಂತ ಹೇಳಿಲ್ಲ, ಕಾದುಕೊಂಡಿರ್ರಿ. ಅಲ್ಲೆಲೂಯಾ.
ಅದಕ್ಕೆ ಪ್ರವಾದಿ ಹೇಳ್ತಾರೆ, ಪ್ರಾರ್ಥಿಸುತ್ತಾ ಕೂಡಲಿಲ್ಲ ಅವರು, ಮೊಣಕಾಲೂರಿ ಪ್ರಾರ್ಥಿಸಲಿಲ್ಲ, ಆದರೆ ಸುಮ್ಮನೆ ಕೂತಿದ್ದರು. ಉರಿಯುವ ಬೆಂಕಿ ಬಂದಾಗ ಅದು ನಾಲಿಗೆಗಳಾಗಿದ್ದವು. ಉರಿಯುವ ಬೆಂಕಿ ಅಂದರೆ ಪವಿತ್ರಾತ್ಮ ಬಂದಾಗ ನಾಲಿಗೆಗಳಾಗಿದ್ದವು. ಈಗ ನಾಲಿಗೆಗಳು ಮತ್ತು ಭಾಷೆಗಳು ಬಹಳ ಅಂತರವಿದೆ. ನಾಲಿಗೆ ಅಂದರೆ ಅದರ ಅರ್ಥ ಭಾಷೆಗಳಲ್ಲ. ನಾಲಿಗೆ ನಮ್ಮ ದೇಹದ ಒಂದು ಅಂಗ. ಉರಿಯಂತಿರುವ ನಾಲಿಗೆಗಳು ಒಂದು ಉದ್ದವಾದ ಬೆಂಕಿ. ಉರಿಯುವ ನಾಲಿಗೆ ಅಂತ ಒಂದು ಉದ್ದವಾದ ಬೆಂಕಿ, ಒಬ್ಬೊಬ್ಬರ ಮೇಲೆ 120 ಮಂದಿ ಇದರಲ್ಲಿ. ವಿದ್ಯುತ್ ಶಕ್ತಿ ಕೂಗಿದಾಗ, ಬೊಬ್ಬೆ ಹಾಕಿದಾಗ ಒಂದು ಬೆಳಕು ಕೊಡಲಾರದು. ವಿದ್ಯುತ್ ಶಕ್ತಿ ನೋಡ್ರಿ, ಅದು ಕಂಬದ ಹತ್ರ ಹೋಗಿ ಕೂಗಿ ಬೊಬ್ಬೆ ಹಾಕಿದ್ರೆ ಏನು ಮಾಡೋದು? ಬೆಳಕು ಕೊಡೋದು. ಹಂಗೆ ಎಲ್ಲ ಸಂಪ್ರದಾಯ ಸಭೆಯರು ಏನು ಮಾಡ್ತಾರೆ? ಕೂಗ್ತಾರೆ, ಬೊಬ್ಬೆ ಹಾಕ್ತಾರೆ, ಪವಿತ್ರಾತ್ಮ ಇಳಿದು ಬಾ, ಇಳಿದು ಬಾ, ಇಳಿದು ಬಾ, ನಮ್ಮ ಮೇಲೆ ಇಳಿದು ಬಾ, ಇಳಿದು ಬಾ ಅಂತೇಳಿ ಕೂಗ್ತಾರೆ, ಕುಣಿತಾರೆ. ಅವರು ಬರೋರು ಕೂಡ ಅದೇ ರೀತಿ ಹೇಳ್ತಾರೆ, ಅವರು ಕೂಗ್ರಿ, ಕುಣೀರಿ, ಬಾಯಿ ತೆಗಿರಿ. ಅಲ್ಲಿ ಹೋಗಿ ಕಂಬದ ಹತ್ರ ಹೋಗಿ ಕುಣಿದಾಡಿದ್ರೆ ಬರ್ತತಾ ವಿದ್ಯುತ್? ಅದ್ರ ನಿಯಮ ಏನಂತ ಅದು ಅನುಸರಿಸಿದರೆ ಅದು ಅದು ಲೈನು ವೈರ್ ತರಬೇಕು, ವೈರ್ ತಂದು ಸ್ವಿಚ್ ಹಾಕಬೇಕು, ಇದೆಲ್ಲ ಅದಕ್ಕೇನು ಬೇಕಾದ ವ್ಯವಸ್ಥೆ ಮಾಡಿದರೆ ಅದು ಬರ್ತದೆ. ಆ ರೀತಿ ನಿಯಮಕ್ಕೆ ಅನುಸಾರ ಕಾರ್ಯ ಮಾಡಿದರೆ ನಿಮಗೆ ಪ್ರಕಾಶ ಕೊಡುವುದು. ಹಲ್ಲೆಲೂಯಾ. ಆಮೆನ್. ದೇವದೂತರೊಂದಿಗೆ ಇದೇ ರೀತಿ, ದೇವರೊಂದಿಗೂ ಕೂಡ ಇದೇ ರೀತಿ. ದೇವರು ಆಕಾಶ ಭೂಮಿಗಳ ದೊಡ್ಡ ಸೃಷ್ಟಿಕರ್ತನಾಗಿದ್ದಾನೆ. ನೀನು ಆತನ ನಿಯಮ ಶಿಕ್ಷಣ ಅನುಸರಿಸಿದರೆ ಮಾತ್ರ ಕಾರ್ಯ ಸಾಧಿಸ್ತಾನೆ ದೇವರು. ನೋಡ್ತೇವೆ, ಯೇಸು ತನ್ನ ಅಪೊಸ್ತಲರಿಗೆ ಅವರು ವಾಕ್ಯದ ಪ್ರಕಾರ ರಕ್ಷಿಸಲ್ಪಟ್ಟು ಪವಿತ್ರೀಕರಿಸಿದ ನಂತರ ಅಧಿಕಾರ ಕೊಟ್ಟು ಕಳಿಸಿದನು. ಕರ್ತನಾದ ಯೇಸುವನ್ನು ನಂಬಿದ್ರಿಂದ ನೀತಿ ನಿರ್ಣಯ ಹೊಂದಿದರು. ಯೋಹಾನ 17:17 ನಾವು ನೋಡ್ತೇವೆ, ಯೇಸು ತಂದೆಯೇ ಇವರನ್ನು ಸತ್ಯದಲ್ಲಿ ಸೇರಿಸು, ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯ, ಅವರು ವಾಕ್ಯದಲ್ಲಿ ಪ್ರತಿಷ್ಠಿತರಾಗಬೇಕಂತ ಅವರಿಗೋಸ್ಕರ ಪ್ರತಿಷ್ಠಿಸಿಕೊಳ್ಳುತ್ತೇನೆ. ಈ ರೀತಿ ವಾಕ್ಯದಲ್ಲಿವರೇನಾದರೂ ಪ್ರತಿಷ್ಠಿಸಲ್ಪಟ್ಟರು. ವಾಕ್ಯನೇ ಸತ್ಯ. ಸತ್ಯದಲ್ಲಿ ಸೇರಿಸಿ ಇವರನ್ನು ಪ್ರತಿಷ್ಠಪಡಿಸೋ ಅಂದ್ರೆ ಅರ್ಥೇನು? ವಾಕ್ಯನೇ ಸತ್ಯ. ಯೇಸು ಅವರನ್ನು ಗುಣಪಡಿಸಲು, ಸತ್ತವರನ್ನು ಎಬ್ಬಿಸಲು, ದೇವುಗಳನ್ನು ಬಿಡಿಸುವುದಕ್ಕೆ ಅವರಿಗೆ ಸಾಮರ್ಥ್ಯ ಕೊಟ್ಟನು. ಮತ್ತು ಅವರು ಹರ್ಷಿಸುತ್ತಾ ಹಿಂದಿರುಗಿದರು. ಅವರ ಹೆಸರುಗಳು ಯಜ್ಞದ ಕುರಿಯಾದ ಆತನ ಜೀವಭಾದ್ರ ಪಟ್ಟಿಯಲ್ಲಿ ಇದ್ದವು. ಆದರೆ ಅವರು ಇನ್ನೂ ಮಾನಸಾಂತರ ಪಟ್ಟಿರಲಿಲ್ಲ. ಹಲ್ಲೆಲೂಯಾ. ಆಮೆನ್. ಸತ್ತವರನ್ನ ಎಬ್ಬಿಸಿದ್ರು, ಎಲ್ಲ ಕಾರ್ಯಗಳು ಮಾಡಿದ್ರೆ ಇನ್ನೂ ಮಾನಸಾಂತರ ಇದ್ದಿಲ್ಲ ಅವರು. ಪೇತ್ರನ ಹಿಡ್ಕೊಂಡೋಗಿ ಬಂದಾಗ, ಕ್ರಿಸ್ತನ ಹಿಡ್ಕೊಂಡೋಗಿ ಬಂದಾಗ ಏನು ಮಾಡ್ತಾರೆ? ಪೇತ್ರ ಕತ್ತಿ ತಗೊಂಡು ಆಳು, ಅದು ಯಾವುದು ಸಿಂಹ ಅಲ್ಲ, ಯಾರು ಸೈನಿಕನ ಕಿವಿಯನ್ನು ಕತ್ತರಿಸಿದ. ಇಷ್ಟೆಲ್ಲ ಸತ್ತವನ್ನ ಬಿಸಿ ದೇವಗಳನ್ನು ಬಿಡಿಸ್ತಾ ಇದ್ರು. ಯೇಸು ಶಿಷ್ಯರಾಗಿದ್ದರೂ ಕೂಡ ಇನ್ನೂ ಅವ್ರಿಗೆ ಮಾನಸಾಂತರ ಏನಿರಲಿಲ್ಲ, ಇರಲಿಲ್ಲ. ಅವ್ರು ಇನ್ನೂ ಕೂಡ ಲೌಕಿಕವಾದಂಥ ಜೀವಿತನೇ ಇತ್ತು ಅವರಿಗೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಮಾನಸಾಂತರ ಪಟ್ಟಿರಲಿಲ್ಲ. ಯೇಸು ತಾನು ಕ್ರೂಜೆಗೆ ಹೋಗುವ ರಾತ್ರಿಯಲ್ಲಿ ಪೇತ್ರನಿಗೆ, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ್ನು ತಿರುಗಿಸು. ಹಲ್ಲೆಲೂಯಾ. ಆಮೆನ್. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ್ನು ದೃಢಪಡಿಸು ಎಂದು ಹೇಳಿದರು. ಪವಿತ್ರಾತ್ಮ ಏನಾಗಿದೆ? ನೀವು ನಿತ್ಯ ಜೀವದೊಳಗೆ ವಿಶ್ವಾಸ ಇಡುತ್ತೀರಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ಅದುವೇ ನಿತ್ಯ ಜೀವ. ನೀವು ಪವಿತ್ರಾತ್ಮನಲ್ಲಿ ನಿತ್ಯ ಜೀವ ಅಂತ ಪವಿತ್ರಾತ್ಮ ನಂಬಿಕೆ ಇಡ್ತೀರಿ, ಆದರೆ ಪವಿತ್ರಾತ್ಮ ಬಂದಾಗಲೇ ನಿಮಗೆ ನಿತ್ಯ ಜೀವ. ಆಮೆನ್. ಪವಿತ್ರಾತ್ಮ ಬರದ ನಿತ್ಯ ಜೀವ ಇಲ್ಲ. ಪವಿತ್ರಾತ್ಮ ನಂಬಿಕೆ ಇಡ್ತೀವಿ ನಾವು, ಪವಿತ್ರಾತ್ಮ ಇತ್ತಂತ. ಅದು ನಿಮ್ಮೊಳಗೆ ಬಂದಾಗ ನಿಮಗೆ ನಿತ್ಯ ಜೀವ ಸಿಗುತ್ತೆ. ಹಲ್ಲೆಲೂಯಾ. ಆಮೆನ್. ನೀವು ನಂಬುತ್ತೀರಿ, ನೀವು ಪ್ರತಿಷ್ಠೆಯ ಸಮಯದಲ್ಲಿ ಪವಿತ್ರಾತ್ಮನಿಗೆ ಸೇರಿದವರಾಗಿರುತ್ತೀರಿ. ಪವಿತ್ರಾತ್ಮ ಒಳಗೆ ಬರುವವರೆಗೂ ನೀವು ಆತ್ಮದಲ್ಲಿ ಹುಟ್ಟಲೇ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ತಾಯಿ ಗರ್ಭದಲ್ಲಿರುವ ಮಗುವಿನಲ್ಲಿ ಜೀವ ಇರುತ್ತದೆ. ಚಿಕ್ಕ ಸ್ನಾಯುಗಳು ಕಂಪಿಸುತ್ತವೆ. ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಜೀವ ಇರ್ತದೆ, ಒದ್ದಾಡ್ತಿರ್ತದೆ. ಅದರಲ್ಲಿ ಜೀವ ಇರಲ್ಲ. ಅದು ಮಾಂಸಗಳಷ್ಟೇ ಒದ್ದಾಡ್ತಿರ್ತಾವೆ. ಉಸಿರಾಟ ಇರ್ತದೆ ಅಲ್ಲಿ ಒಳಗೆ. ಉಸಿರಾಟ ಎಲ್ಲಿ ಬರ್ತದೆ? ಅದು ಉಸಿರಾಟ ಯಾವಾಗ ಬರ್ತದೆ? ಅದಕ್ಕೆ ಗೊತ್ತಿಲ್ಲ. ಉಸಿರಾಟ ಯಾವಾಗ ಬರ್ತಂತ ಹೊರಗೆ ಬಂದಮೇಲೆ ಪಟ್ ಅಂತ ಒಂದೇಟು ಹೊಡೆದಾಗ ಬರ್ತದೆ ಅದಕ್ಕೆ ಉಸಿರಾಟ. ಹಲ್ಲೆಲೂಯಾ. ಆಮೆನ್. ಅಲ್ಲಿವರೆಗೂ ಅದು ಬರೀ ಮಾಂಸದ ಮುದ್ದೆಯಾಗೇ ಇರ್ತದೆ ಅದು. ಹಲ್ಲೆಲೂಯಾ. ಆಮೆನ್. ಆ ಉಸಿರು ಒಳಗಡೆ ಹೋಗಲಿಲ್ಲಪ್ಪ ಅಂದರೆ ಸತ್ತೋಗ್ಬಿಡ್ತದೆ. ಕೆಲವು
ಮೀನು ಯಾವ ರೀತಿ ನೀರಿನಿಂದ ಹೊರಗಡೆ ಬಂದ ತಕ್ಷಣ ಸತ್ತೋಗುತ್ತಲ್ಲ, ಆ ರೀತಿ ಅದು ತಾಯಿಗೆ ಅದನ್ನು ಹೊರಗೆ ಬಂದ ಕೂಡಲೇ ಉಸಿರು ತಗೊಳ್ಳಿಲ್ಲ ಅಂದರೆ ಸತ್ತೋಗ್ಬಿಡ್ತದೆ. ಅಲ್ಲೆಲ್ಲೂಯ್ಯ. ಆಮೆನ್. ನೋಡ್ರಿ, ಆ ರೀತಿ ಪವಿತ್ರಾತ್ಮ ಬರೆದಿದ್ದಕ್ಕಿಂತ ಮುಂಚೆ ಬರೀ ಮಾಂಸದ ಮುದ್ದೆ ಅಷ್ಟೇ ಅದು. ಪವಿತ್ರಾತ್ಮ ಬಂದಾಗ ಉಸಿರಾಟ ಸ್ಟಾರ್ಟ್ ನಮಗೆ ಆತ್ಮಿಕವಾಗಿ. ಅಲ್ಲೆಲ್ಲೂಯ್ಯ. ಆಮೆನ್. ಹಾಗೆ ಅದರ ಮಗುವಿನಲ್ಲಿ ಜೀವ ಇರುತ್ತದೆ. ಚಿಕ್ಕ ಸ್ನಾಯುಗಳು ಕಂಪಿಸ್ತಾ ವೈಬ್ರೇಷನ್ ಮಾಡ್ತಾ ಇರ್ತವೆ. ಒಂದು ಜೀವ ಆಗಿರ್ತದೆ ಅದು. ಆದರೆ ಅದು ತನ್ನ ಮೂಗಿನ ಮೂಲಕ ಜೀವಶ್ವಾಸವನ್ನು ಉಸಿರಾಡುವಾಗ ಅದು ಬೇರೊಂದು ಜೀವವಾಗಿ ಮಾರ್ಪಡ್ತದೆ. ಅದಕ್ಕೆ ಸ್ವಂತತೆ ಬರ್ತದೆ. ಅದು ಬೇರೊಂದು ಜೀವವಾಗಿ ಬೇರೊಂದು ಲೋಕಕ್ಕೆ ಪ್ರವೇಶ ಮಾಡ್ತದೆ. ಈ ಲೋಕಕ್ಕೆ ಪ್ರವೇಶ ಮಾಡ್ತದೆ. ತಾಯಿಗರ್ಭದಿಂದ ಈ ಲೋಕಕ್ಕೆ ಬರ್ಬೇಕಂದ್ರೆ ಉಸಿರಾಟ ಭಾಳ ಮುಖ್ಯ. ಉಸಿರಾಟ ಇಲ್ಲಾಂದರೆ ಈ ಲೋಕದಲ್ಲಿ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ. ಜೀವ ಶ್ವಾಸವನ್ನು ಉಸಿರಾಡುವಾಗ ಅದು ಬೇರೊಂದು ಜೀವವಾಗಿರ್ತದೆ. ಮತ್ತು ಅದು ಬೇರೆ ತಾಯಿಯಿಂದ ಸಪ್ರೇಟಾಗಿ ಬೇರೊಂದು ಜೀವ ಆಗ್ತದೆ. ಅದು ಬೇರೆಯಾಗಿ ಜೀವಿಸ್ತದೆ. ಅಲ್ಲೆಲ್ಲೂಯ್ಯ. ಆಮೆನ್. ಅದು ಉಸಿರಾಟ ತಗೊಳ್ಳಿಲ್ಲಪ್ಪ ಅಂದರೆ ಬೇರೊಂದು ಜೀವಾಗಿ ಈ ಲೋಕದಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಅದೇ ರೀತಿ ಪವಿತ್ರಾತ್ಮ ಅಂದರೆ ನೀವು ದೇವರು ಶುದ್ಧೀಕರಿಸಲ್ಪಟ್ಟ ಪಾತ್ರೆ ಆಗಿದ್ದೀರಿ. ದೇವರು ತಾನೇ ನಿಮ್ಮೊಳಗಿರುವಲ್ಲಿ ಪವಿತ್ರಾತ್ಮನೆಂಬ ನಾವು ಕಂಡುಕೊಂಡೆವು. ಅಲ್ಲೆಲ್ಲೂಯ್ಯ. ಆಮೆನ್. ಮೋಶೆಯೊಂದಿಗೆ ದೇವರು ಅಗ್ನಿಸ್ತಂಭದಲ್ಲಿದ್ದನು. ಯೇಸು ಕ್ರಿಸ್ತನಲ್ಲಿ ದೇವರು ನಿಮ್ಮ ಜೊತೆಗಿದ್ದನು. ಈಗ ಪವಿತ್ರಾತ್ಮನಲ್ಲಿ ದೇವರು ನಿಮ್ಮೊಳಗಿದ್ದಾನೆ. ಆಮೆನ್. ಮೋಶೆಯೊಂದಿಗೆ ಆ ಬೆಟ್ಟದಲ್ಲಿ ಅಗ್ನಿಸ್ತಂಭವಾಗಿದ್ದನು ಆತನ ಜೊತೆ ಮೋಶೆಯೊಂದಿಗೆ. ಕ್ರಿಸ್ತನು ಬಂದಾಗ ಪವಿತ್ರಾತ್ಮ ಏನಾಗಿದ್ದ? ಕ್ರಿಸ್ತನು ಬಂದಾಗ ನಾವೇನಾಗಿದ್ವಿ? ಕ್ರಿಸ್ತನು ನಮ್ಮ ಜೊತೆ ಇರೋದ್ರಿಂದ ದೇವರು ನಮ್ಮ ಜೊತೆಗೆ ಇದ್ದಾಗೆ ಆಯಿತು. ಇಮ್ಮಾನುವೇಲ್. ಈಗ ಪವಿತ್ರಾತ್ಮನಲ್ಲಿ ದೇವರು ನಿಮ್ಮೊಳಗಿದ್ದಾನೆ. ಪವಿತ್ರಾತ್ಮನಾಗಿ ನಿಮ್ಮೊಳಗಿದ್ದಾನೆ. 3 ದೇವರಲ್ಲ, ಒಬ್ಬನೇ ದೇವರು. ಆಮೆನ್. ದೇವರ 3 ಕಾರ್ಯರೂಪಗಳು. ದೇವರು ತಾನೇ ಕೆಳಗಿಳಿದು ಬಂದು ಪ್ರತಿಷ್ಠೆ ಮಾಡಲ್ಪಟ್ಟ ದೇಹದಲ್ಲಿ, ದೇವರು ತಾನೇ ಕೆಳಗಿಳಿದು ಬಂದು ಪ್ರತಿಷ್ಠೆ ಮಾಡಲ್ಪಟ್ಟಂಥ ದೇಹದಲ್ಲಿ ಇಳಿದು ಬಂದು ವಾಸ ಮಾಡಿ ಕನ್ಯೆಯಾದ ಸ್ತ್ರೀಯಿಂದ ಜನಿಸಿ ಅದು ದೇವರು ತಾನೇ ಆಗಿದ್ದನು. ಆದರೆ ಕೇವಲ ಆತನು ತನ್ನ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ಇಟ್ಟನು. ಅಲ್ಲೆಲ್ಲೂಯ್ಯ. ಆಮೆನ್. ಅಲ್ಲಿದ್ದ ಆತನ ಗುಡಾರ, ಅಲ್ಲಿದ್ದಾತ ಪರಲೋಕದಲ್ಲಿ ನಮ್ಮ ಮಧ್ಯೆ ದೇಹದ ಗುಡಾರ ತೆಗೆದುಕೊಂಡು ಬಂದ. ಆಮೆನ್. ಮೋಸಕಾದ ಮೇಲೆ ಇದ್ದ, ಅಗ್ನಿಸ್ತಂಭವಾಗಿದ್ದ. ಆತನ ದೇಹ ಇರಲಿಲ್ಲ. ನಮ್ಮಂಗೆ ಬಂದು ನಮ್ಮ ಜೊತೆ ಊಟ ಮಾಡಲಿಕ್ಕೆ, ನಮ್ಮ ಜೊತೆ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ದೇಹ ಇರಲಿಲ್ಲ ಆತನಿಗೆ. ಈ ಥರ ಮಲಗಬೇಕು, ಈ ಥರ ಚಾಪೆ ಊಟ ಈ ಲೋಕದ್ದೆಲ್ಲ ಉಪಯೋಗಿಸ್ಬೇಕಂದ್ರೆ ಆತನಿಗೆ ಒಂದು ದೇಹ ಬೇಕು. ದೇಹ ಇದ್ದಿಲ್ಲ, ಅದಕ್ಕೆ ಅಗ್ನಿಸ್ತಂಭವಾಗಿದ್ದ. ಮರಿಗಳಲ್ಲಿ ದೇಹ ತೆಗೆದುಕೊಂಡ್ಬೋದು ನಮ್ಮಂತೆ ವಾಸ ಮಾಡ್ದ, ನಮ್ಮ ಜೊತೆಗೆ ಬಂದ, ನಮ್ಮ ಮೇಲೆ, ನಮ್ಮ ಜೊತೆಗೆ, ನಮ್ಮ ಒಳಗೀಗ. ಅಲ್ಲೆಲ್ಲೂಯ್ಯ. ಆಮೆನ್. ಕನ್ಯೆಯಾಗಿ ಸ್ತ್ರೀಯಲ್ಲಿ ಜನಿಸಿ ಅದು ದೇವರು ತಾನೇ ಆಗಿದ್ದನು. ಆದರೆ ಕೇವಲ ಆತನು ತನ್ನ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ಇಟ್ಟ. ಅಲ್ಲೆಲ್ಲೂಯ್ಯ. ಆಮೆನ್. ಕೇವಲ ಗುಡಾರ ಏನು ಮಾಡಿದ? ನಮ್ಮ ಮಧ್ಯದಲ್ಲಿ ಇಟ್ಟ. ದೇವರು ಯೇಸು ಕ್ರಿಸ್ತನೆಂಬ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ಇಟ್ಟನು. ದೇವರು ಯೇಸು ಎಂಬ ಗುಡಾರದಲ್ಲಿ ಡೇರೆ ಅಂತ ಕರೀತಾರೆ. ಗುಡಾರ ಅಂದರೆ ಡೇರೆ ವಾಸಿಸಿದನು. ಆತನು ತಾನೇ ತನ್ನ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ಹಾಕಿದನು. ದೇವರು ನಮ್ಮೊಡನೆ ವಾಸ ಮಾಡು. ಈಗ ಆಲ್ರೆಡಿ ನಾವು ಮೇಲಿದ್ದು ನೋಡಿದ್ವಿ ಅಗ್ನಿಸ್ತಂಭದಲ್ಲಿ ಮೋಶೆ ಮೂಲಕ. ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದ ಆತ ಈಗ ಯೇಸು ಕ್ರಿಸ್ತನಾಗಿ, ಮತ್ತು ಈಗ ಪವಿತ್ರಾತ್ಮನಾಗಿ ನಮ್ಮ ಮಧ್ಯದಲ್ಲಿ, ನಮ್ಮ ಒಳಗೆ, ನಮ್ಮ ಮಧ್ಯದಲ್ಲ, ನಮ್ಮ ಒಳಗೆ. ದೇವರಲ್ಲಿ ಒಂದು ಯೋಜನೆ ಇತ್ತು. ಆ ಯೋಜನೆ ಏನಪ್ಪ ಅಂದರೆ ಆತನು ಮನುಷ್ಯರೊಡನೆ ವಾಸಿಸಲು ಇಷ್ಟಪಟ್ಟನು. ಕಲ್ಪದಲ್ಲಿನೇ ಆತನಿಗೆ ಒಂದು ಯೋಚನೆ ಇತ್ತು, ಡಿಸ್ಕಷನ್ ಇತ್ತು, ಯೋಚನೆ ಇತ್ತು, ಪ್ಲಾನಿಂಗ್ ಇತ್ತು. ಏನು ಪ್ಲಾನಿಂಗ್ ಅಂದರೆ ಮನುಷ್ಯರ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು ಅಂತ, ಮನುಷ್ಯರೊಂದಿಗೆ ನಾನು ಇರಬೇಕು, ಮನುಷ್ಯರ ಕಷ್ಟ ನಷ್ಟಗಳನ್ನು ನಾನು ಕೂಡ ಏನು ಮಾಡಬೇಕು, ಭಾಗಿಯಾಗಬೇಕಂತ ಇಷ್ಟಪಟ್ಟನು. ಆತನು ಅದನ್ನು ಒಂದು ಅಗ್ನಿಸ್ತಂಭದೊಳಗೆ ತಂದನು. ಅಲ್ಲೆಲ್ಲೂಯ್ಯ.
ಅಗ್ನಿಸ್ತಂಭದೊಳಗೆ ಏನು ಮಾಡ್ದ? ತಂದನು. ಆ ಗುಡಾರದ ಅಗ್ನಿ ಇಸ್ರಾಯೇಲ ಮೇಲೆ ನಿಲ್ತಿತ್ತದು. ಆ ಗುಡಾರದ ಅಗ್ನಿ, ಗುಡಾರ ಇತ್ತಲ್ಲೆಂದು ಅದ್ರ ಮೇಲೆ ಅಗ್ನಿಸ್ತಂಭ ಬಂದು ಇಳಿತಿತ್ತು. ಅಲ್ಲೆಲ್ಲಿ ಆಮೇನ್. ಒಂದು ಡೇರೆ ಇತ್ತಲ್ಲಿ, ದೇವರು ವಾಸ ಮಾಡೋ ಸ್ಥಳನೇ ಸಪ್ರೇಟ್ ಇತ್ತಲ್ಲಿ. ಅದು ಯಾರು ಹೋಗಂಗಿರಲಿಲ್ಲ ಅದಕ್ಕೆ. ಅಂಥ ಪರಿಶುದ್ಧನಾಥ. ಅದಕ್ಕೋಸ್ಕರ ಯಾಜಕರು, ಲೇವಿಯರು, ಯಾಜಕರು, ಮಹಾಯಾಜಕರು ಅಂತ 3 ಸ್ಟೆಪ್ ಆದಂಥ ಒಂದು ಅಧಿಕಾರ ವ್ಯವಸ್ಥೆ ಇತ್ತಲ್ಲಿ. ಅವ್ರು ಮಾತ್ರ ಹೋಗಬೇಕು, ಅವ್ರು ಮಾತ್ರ ಅದನ್ನು ಮಂಜೂಸದೊಳಗೆ ಹೋಗ್ಬೇಕು, ಅವ್ರು ಮಾತ್ರ ಇಂಥರೇ ಅದನ್ನು ಮಂಜೂಸ ಪೆಟ್ಟಿಗೆಯನ್ನು ಏನು ಮಾಡಬೇಕು? ಮಂಜೂಸ ಪೆಟ್ಟಿಗೆಯೊಳಗಿದ್ದ ದೇವರು ಅವಾಗ. ಎಲ್ಲ ವ್ಯವಸ್ಥೆಗಳು ಈಗಿರ್ತಕ್ಕಂಥದ್ದು ಅಲ್ಲ, ಮತ್ತು ಅದು ಕಂಟಿನ್ಯೂ ಆಗಿದೆ. ಅದೆಲ್ಲ ಹಿಂದಿನ ಹಳೆ ಒಡಂಬಡಿಕೆ ವ್ಯವಸ್ಥೆಗಳವೆಲ್ಲ. ಮೋಸೆಯಿಂದ ದೇವರಿಂದ ಮೋಸೆಗೆ ಬಂದಂಥ ವ್ಯವಸ್ಥೆಗಳು. ಆ ಮೋಸೆಗೆ ಬಂದಂಥ ವ್ಯವಸ್ಥೆಯಲ್ಲಿ ಎಲ್ಲ ಲೋಕದ ಜನ ನಂಬಿಕೆ ಇಡೋಕೆ ಭಾಳ ಇಷ್ಟ ಅವರಿಗೆ. ಮೋಸೆ ಯಾರ ಗೊತ್ತಿಲ್ಲ ಅವರಿಗೆ, ಆದರೆ ವ್ಯವಸ್ಥೆ ಬಂದಿದ್ದು ಮೋಸೆಯಿಂದನೇ ಬಂತದ್ದು. ಡೇರೆಗಳಿಗೆ ಹಾಕೋದು, ಗುಡಿ ಕಟ್ಟೋದು, ಎಲ್ಲ ದೇವ್ರಿಡೋದು, 3 ಗರ್ಭಗುಡಿ, ಹೊರಾಂಗಣ ಒಳಾಂಗಣ ಗರ್ಭಗುಡಿ ಅಂತ 3 ಭಾಗ ಮಾಡೋದು ಎಲ್ಲ ಮೋಸೆ ಕಾಲದಿಂದ ಬಂದವು. ಅದು ಇವರಿಗೆ ಗೊತ್ತಿಲ್ಲ ಅದು ಏನಂತ. ದೇವರು ಯೇಸು ಕ್ರಿಸ್ತ ಗುಡಾರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ಅಲ್ಲೆಲ್ಲೂಯ. ದೇವರಲ್ಲಿ ಒಂದು ಯೋಜನೆ ಇತ್ತು. ಆ ಯೋಜನೆ ಏನಪ್ಪ ಅಂದರೆ ದೇವರು ಮನುಷ್ಯರೊಟ್ಟಿಗೆ ವಾಸ ಮಾಡಬೇಕನ್ನೋದು. ಅದಕ್ಕಾಗಿ ಆತನ ಏನು ಮಾಡ್ದ? ಪ್ರಕಟಗೊಂಡ. ಆತನು ತಾನೇ ಅಗ್ನಿ ಆಗಿದ್ದಾನೆಂದು ಹೇಳಿದನು. ನಾನೇ ಅಗ್ನಿ ಅಂತ ಹೇಳಿದ್ದು. ಅದಕ್ಕೆ ಇವರು ಏನು ಮಾಡಿದ್ರು? ಅಗ್ನಿ ದೇವರು ಮೋಸೆಗೆ ಹೇಳಿದ್ರು, ನಾನು ಅಗ್ನಿ ದೇವರು, ನಾನು ಅಗ್ನಿಯಾಗಿದ್ದೇನೆ. ಅಗ್ನಿಸ್ತಂಭ ನೋಡಿ. ಪೊದೆಗೆ ಮೋಸೆನ ಭೇಟಿಯಾದಾಗ ಏನಿತ್ತಲ್ಲಿ? ಅಗ್ನಿ ನೋಡಿ. ಮತ್ತೆ ಅಗ್ನಿದೇವರು ಅಗ್ನಿಯಲ್ಲಿ ಇರ್ತೇನಂತ ಹೇಳಿದನು. ಅಬ್ರಾಹ್ಮನಿಗಿಂತ ಮೊದಲು ಇದ್ದನು, ಆತನೇ ಅಗ್ನಿಯಾಗಿದ್ದನು. ದೇವರ ಬಳಿಯಿಂದ ಬಂದಿದ್ದೇನೆ, ದೇವರ ಬಳಿಗೆ ಹೋಗುತ್ತೇನೆ. ಅಲ್ಲರಿಗೆ ಕ್ರಿಸ್ತನು ಜಯದರ್ಶಿ ಬಂದಾಗ ಏನು ಹೇಳಿದ? ದೇವರ ಬಳಿಯಿಂದ ಬಂದಿನಿ, ಮತ್ತು ದೇವರ ಪೌಲನ ದಾರಿಯಲ್ಲಿ ಸಂಧಿಸಿದಾಗ ಏನು ಕಾಣ್ತಲ್ಲಿ? ಪೌಲನಿಗೆ ದಮಸ್ಕ ದಾರಿಯಲ್ಲಿ ಪೌಲನ ಭೇಟಿಯಾದಾಗ ಏನು ಕಾಣ್ತಲ್ಲಿ? ಅಗ್ನಿಸ್ತಂಭ ಅಲ್ಲಿಯ ಕಾಣಿಸಿಕೊಂಡಿತ್ತು. ಆ ಬೆಳಕು ಕಣ್ಣನ್ನು ತೆರೆಯಿತು. ಲೋಕದ ಕಣ್ಣು ಮುಚ್ಚಿ ಆ ಬೆಳಕು ಏನು ಮಾಡ್ತು? ಲೋಕದ ಕಣ್ಣು ಮುಚ್ಚಿ ಆತ್ಮಕ ಕಣ್ಣು ತೆರೆಯಿತು. ಆತನು ಈ ದಿನ ಇಲ್ಲಿದ್ದಾನೆ. ಪೌಲನಿಗೆ ಕಣ್ಣು ತೆರೆದಂಥ ದೇವರು, ಮೋಸೆಗೆ ಅಗ್ನಿಸ್ತಂಭದಲ್ಲಿ ಕಾಣಿಸ್ಕೊಂಡಂಥ ದೇವರು, ಆ ಡೇರೆ ಒಳಗೆ ಕಾಣಿಸ್ಕೊಂಡಂಥ ದೇವರು, ಆತನು ಇಲ್ಲಿ ನಮ್ಮಲ್ಲಿ ಇಲ್ಲಿದ್ದಾನೆ. ಅದೇ ಅಗ್ನಿಸ್ತಂಭ, ಅದುವೇ ದೇವರ ಚಿಹ್ನೆ ನಾವು ನೋಡ್ತೇವೆ. ಮತ್ತು ಕಾರ್ಯಗಳನ್ನು ಮಾಡ್ತಿದ್ದಾನೆ. ಆತನು ನಮ್ಮೊಳಗಿದ್ದಾನೆ. ಅಲ್ಲಲ್ವಿಯ. ಲೋಕದ ಅಂತ್ಯದವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ. ಯೇಸು ಅವರಿಗೆ ಕಾದುಕೊಂಡಿರಿ ಎಂದು ಹೇಳಿದ. ಆದರೆ ಅವರು ಪ್ರಾರ್ಥನೆ ಮಾಡಲು ಹೇಳಿಲ್ಲ, ನಿರೀಕ್ಷಿಸು. ಅವರು ಇನ್ನೂ ಯೋಗ್ಯರಾಗಿರಲಿಲ್ಲ. ಪವಿತ್ರಾತ್ಮಗಿಂತ ಮುಂಚೆ ಅವರು ಏನಾಗಿರಲಿಲ್ಲ? ಯೋಗ್ಯರಾಗಿರಲಿಲ್ಲ. ಪುನರುತ್ಥಾನವರೆಗೆ ಮಾತ್ರ ನೋಡ್ತಿದ್ರು. ಶಕ್ತಿ ಪಡ್ಕೊಳ್ಳದ ಹೊರತು ಏನೂ ಮಾಡಬಾರದು, ಪ್ರಚಾರ ಮಾಡಬಾರ್ದು ಎಂದು ಹೇಳಿದನು. ಅಲ್ಲೆಲ್ಲೂಯ. ನೀವು ಪವಿತ್ರಾತ್ಮ ಹೊಂದವರೆಗೂ ನೀವೇನು ಸುವಾರ್ಸಾರಕ್ಕೆ ಹೋಗ್ಬೇಡ್ರಿ, ಯಾರಿಗೂ ದೀಕ್ಷೆ ಕೊಡೋಕೆ ಹೋಗ್ಬೇಡ್ರಿ. ಅಲ್ಲೆಲ್ಲೂಯ. ಪವಿತ್ರಾತ್ಮ ಬಂದಾಗನೇ ನೀವು ದೀಕ್ಷೆ ಕೊಡಬೇಕು. ಪವಿತ್ರಾತ್ಮ ಬಂದಾಗನೇ ನೀವು ಸುವಾರ್ಸಾರಬೇಕು. ಏನು ಹೇಳಿದಾರೆ ಪುಸ್ತಕ 1ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ? ಕಾದುಕೊಂಡಿರಿ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನೇ ತಂದೆ ಮಗನ ಪವಿತ್ರಾತ್ಮ ದೀಕ್ಷಿಸಲು ಕೊಡಂತ ಕೂಡಲೇ ಹಂಗೆ ಹೋಗಿ ಕೊಟ್ಟಿರಿ, ಅದಕ್ಕೋಸ್ಕರ ಸ್ವಲ್ಪ ಕಾಯಿರಿ. ಇವ್ರು ಕಾಯಂಗಿಲ್ಲ. ಜನ ರೆಡಿ ಆದ್ರೆ ರೈಟ್ ಕಾಯಬೇಕು. ಏನು ಎತ್ತ ಅಪೊಸ್ತಲ ಕಾರ್ಯದಾಗ ಏನು ಮಾಡಿದಾರೆ ಅವ್ರು ಪವಿತ್ರಾತ್ಮ ಬಂದಾಗ ನೋಡ್ಬೇಕು. ಅವ್ರು ನೋಡೋಂಗಿಲ್ಲ. ಅವ್ರೇನಪ್ಪ ಅಂದ್ರೆ 4 ಸುವಾರ್ತೆ ತಿಳ್ಕೊಂಡು ನೋಡ್ಬಿಟ್ರೆ ಪವಿತ್ರಾತ್ಮಕ್ಕೆ ಬಂದೇ ಇಲ್ಲ. ಅವ್ರು ಇನ್ನೂ ಅಪೊಸ್ತಲ ಕಾರ್ಯಕ್ಕೆ ಎಂಟ್ರಿನೇ ಆಗಿಲ್ಲ. 8 ಸಂಪ್ರದಾಯ ಸಭೆಗಳು ಅಪೊಸ್ತಲ ಕಾರ್ಯ ಅಂದ್ರೆ ಏನೋ ಗೊತ್ತಿಲ್ಲ ಅವರಿಗೆ. ಅಲ್ಲಲ್ವಿಯ. ಅಂದರೆ ಇವರು ಯೂದನಂಗೆ ಏನಾಗಿದ್ದಾರೆ, ಅಲ್ಲೇ 4 ಸುವಾರ್ತೆಗಳಲ್ಲಿ ಉಳ್ಕೊಂಬಿಟ್ಟಾರೆ. 4 ಸುವಾರ್ತೆಗಳಲ್ಲೇ ಸರ್ಕಲ್ ಗಾಣದೆತ್ತಿನಂಗೆ ತಿರುಗ್ತಾ ಇದ್ದಾರೆ. ಅಲ್ಲೇ ತಂದೆ ಮಗ ಪವಿತ್ರಾತ್ಮ ಎಲ್ಲಿ ಐತೆ ಹೇಳೋದು? ಸುವಾರ್ತೆಗಳಾಗ ಐತದು. ತಂದೆ ಮಗ ಪವಿತ್ರಾತ್ಮ ಅಂದ್ರೆ ಏನಂತಂದರೆ ನೀವು ಅಪೊಸ್ತಲ ಕಾರ್ಯಕ್ಕೆ ಬರಬೇಕು. ತಂದೆ ಮಗ ಪವಿತ್ರಾತ್ಮ ದೀಕ್ಷಾನ ಏನಂದರೆ ಅದು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾನ. ಅದು
ಇನ್ನು ಅವ್ರು ಏನು ಮಾಡಿಲ್ಲ ಅವರು ತಂದೆ ಮಗ ಪವಿತ್ರಾತ್ಮ ಹೆಸರು ದೀಕ್ಷಾಸ್ನಾನದಲ್ಲಿ ಆಗಿದ್ದಾರೆ ಅಂತಂದರೆ ಅವರು ಅಪೊಸ್ತಲ ಕಾರ್ಯಕ್ಕೆ ಇನ್ನೂ ಎಂಟ್ರಿ ಆಗಿಲ್ಲ. ಸತ್ತೋದ್ರೆ ಎಂಟ್ರಿ ಆಗಲ್ಲ ಅವರು. ಅಪೊಸ್ತಲ ಕಾರ್ಯಕ್ಕೆ ಎಂಟ್ರಿ ಆಗಲಿಲ್ಲಪ್ಪ ಅಂದರೆ ಅವ್ರಿಗೆ ಪರಲೋಕ ಇಲ್ಲ. ಯಾಕಂದರೆ ಪರಲೋಕ ಇರೋದು ಅಪೊಸ್ತಲ ಕಾರ್ಯದಲ್ಲಿ. ಅದು ಸಿಂಹಾಸನ, ದೇವರ ಸಿಂಹಾಸನ. ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ತಗೊಂಡು ಎಷ್ಟು ಸಾವಿರ ಜನ? 3,000 ಜನ ಸಭೆಗೆ ಸೇರಿದ್ರಂತ ನೋಡ್ತಾರೆ. ಅದು ಚಾವಿ, ಅದು ಪೇತ್ರನಿಗೆ ಕೊಟ್ಟಂಥ ಚಾವಿ, ಪರಲೋಕದ ಚಾವಿ. ಅದು ಪರಲೋಕ ಎಲ್ಲೈತಂದರೆ ಅಪೊಸ್ತಲ ಕಾರ್ಯದಾಗೈತಿ. ಅವ್ರು ಯಾವಾಗ ಈ ಸಂಪ್ರದಾಯ ಸಭೆಗಳು ಯಾವಾಗ ಪರಲೋಕಕ್ಕೆ ಎಂಟ್ರಿ ಆಗ್ತಾರಂದರೆ ಅಪೊಸ್ತಲ ಕಾರ್ಯಕ್ಕೆ ಬಂದು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟಾಗ ಮಾತ್ರ ಪರಲೋಕಕ್ಕೆ ಎಂಟ್ರಿ. ಅಲ್ಲೇ ತನಕ ಯೂದರಿದ್ದಂಗನೇ ಅವರೆಲ್ಲ. ಯೂದನ್ ಕೂಡ ಪಂಚಶತಮ ದಿನಕ್ಕೆ ಬರಲಿಲ್ಲ, ಅಪೊಸ್ತಲ ಕಾರ್ಯಕ್ಕೆ ಬರಲಿಲ್ಲ. ಅಪೊಸ್ತಲ ಕಾರ್ಯಕ್ಕಿಂತ ಮುಂಚೆನೇ ಏನಾಯ್ತು ಸತ್ತ. ಹಂಗೆ 4 ಸುವಾರ್ತೆಗಳಲ್ಲೇ ನಾವಿದ್ದರೆ ಅಪೊಸ್ತಲ ಕಾರ್ಯಕ್ಕೆ ಬರಲಿಲ್ಲ ಅಂದರೆ ನಾಶನೇ, ಯೂದನಿಗೆ ಸಂಭವಿಸಿದಂಥ ನಾಶ. ಅವನು ಪವಿತ್ರಾತ್ಮ ಹತ್ರ ಬರಲಿಲ್ಲ. ಪವಿತ್ರಾತ್ಮ ಬರೋಕ್ಕಿಂತ ಮುಂಚೆನೇ ಡೆತ್ ಆದ. ಅಲ್ಲಲ್ಲಿ ಪವಿತ್ರಾತ್ಮ ಬರೋಕ್ಕಿಂತ ಮುಂಚೆನೇ ತಾನು ಯಾವ ಬೀಜ ಅಂತ ಅವನು ತೋರಿಸಿದ. ಯಾವ ಬೀಜ? ಅವನು ಫುಲ್ ಬೀಜ, ಅಣಜಿ ಯಾವತ್ತೂ ಪವಿತ್ರಾತ್ಮ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ಅಪೊಸ್ತಲ ಕಾರ್ಯ ಇನ್ನೂ 50 ದಿನ ಇದ್ದಿದ್ರೆ ಅವನಿಗೂ ಅಭಿಷೇಕ ಆಗ್ತಿತ್ತು. ಅದೇನು ಅಪೊಸ್ತಲ ಕಾರ್ಯ ಏನು ಪವಿತ್ರಾತ್ಮ ಬಂತಲ್ಲ, ಅವ್ರು ಯಾರ್ಯಾರ ಮೇಲೆ ಪವಿತ್ರಾತ್ಮ ಬಂತ ಅವರೆಲ್ಲ ಪರಲೋಕ ಸಂಬಂಧಪಟ್ಟವರು. ಸುವಾರ್ತೆಗಳಲ್ಲಿದ್ದರೆ ಪರಲೋಕ ಇಲ್ಲ. ಸುವಾರ್ತೆ ಬಿಟ್ಟು ಅಪೊಸ್ತಲ ಕಾರ್ಯಕ್ಕೆ ಎಂಟ್ರಿ ಆದರೆ ಅಂದರೆ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ, ನಾನೇ ಬಾಗಿಲು ಕುರಿಗಳಿಗೆ, ನನ್ನ ಮೂಲಕ ಹೋದರೆ ಯೇಸು ಕ್ರಿಸ್ತನ ನಾನೇ ಪರಲೋಕದ ಬಾಗಿಲು. ಅಂದರೆ ಕುರಿಗಳಿಗೆ, ಕುರಿ ಎಟ್ಟಿಗೆ ಬಾಗಿಲು ಯಾರು? ನಾನೇ. ಅದು ಯೇಸು ಕ್ರಿಸ್ತನ ಹೆಸರು ದೀಕ್ಷಾಸ್ನಾನ ಅಂದ್ರೇನು? ಪರಲೋಕಕ್ಕೆ ಎಂಟ್ರಿ, ಅದು ಬಾಗಿಲು. ಅದು ಯೇಸು ಕ್ರಿಸ್ತನ ಹೆಸರಲ್ಲಿ ಒಳಗಡೆ ಹೋದರೆ ಸುರಕ್ಷಿತವಾಗಿರ್ತಾನೆ. ಯೇಸು ಕ್ರಿಸ್ತನ ತಂದೆ ಮಗನ ಹೆಸರಲ್ಲಿ ಹೋದರೆ ಅಲ್ಲೇ ಡೆಡ್, ಅದು ಸತ್ತಂಗೆ. ಅವು ಅದಕ್ಕಾಗಿ ಇವತ್ತೆಲ್ಲ ಸತ್ತ ಸಭೆಗಳಾಗಿದ್ದಾವೆಲ್ಲ ಪೂರ್ತಿ. ಅಲ್ಲೆಲ್ಲೂಯಾ. ಕಾದ್ಕೊಂಡಿರಿ ಅಂತ ಅಷ್ಟೇ ಹೇಳಿದ್ದು. ನಿರೀಕ್ಷಿಸ್ರಿ, ಕಾದ್ಕೊಂಡಿರಿ, ಪ್ರಚಾರ ಮಾಡಬಾರ್ದು, ಏನು ಮಾಡಬಾರ್ದು. ಪಂಚಶತಮ ದಿನದೊಳಗೆ ಹೋಗಿ ಪವಿತ್ರಾತ್ಮ ಅನುಭವ ಹೊಂದಿದವರಿಗೆ ದೇವರವರನ್ನು ಸುವಾರ್ತೆ ಸಾರಲು ಅನುಮತಿಸಿದನು. ಅಲ್ಲೆಲ್ಲೂಯಾ. ಪಂಚಶತಮ ದಿನದಲ್ಲೇ ಪವಿತ್ರಾತ್ಮ ತೆಗೆದುಕೊಂಡ ಮೇಲೇ ಸುವಾರ್ತೆ ಸಾರಬೇಕು. ಪವಿತ್ರಾತ್ಮ ಹೊಂದಿಕೊಳ್ಳಿಲ್ಲ ಅಂದರೆ ಸುವಾರ್ತೆನೇ ಸಾರಬಾರ್ದವರು. ಯಾವ ರೆವರೆಂಡ್ ಆಗೋಕ್ಕೂ ಬರಲ್ಲ, ಯಾವ ಬಿಷಪ್ ಆಗೋಕ್ಕೂ ಬರಲ್ಲ, ಯಾವ ಪಾಸ್ಟರ್ ಆಗೋಕ್ಕೂ ಬರಲ್ಲ. ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷೆ ತೊಗೊಂಡಾಗನೇ ಅವೆಲ್ಲ ಮಾಡೋಕ್ಕೆ ಬರ್ತದೆ. ಇವ್ರು ಏನು ಮಾಡ್ತಿದ್ದಾರೆ? ಏನಿಲ್ಲ, ಎತ್ತಿಲ್ಲ, ಅಲ್ಲ ಮಾಡೋಂಗಿಲ್ಲ ಅವರು. ತಂದೆ ಮಗ ದೀಕ್ಷೆ ತೊಗೊಂಡು ಅದನ್ನು ಯಾರು ಹೇಳಿರೋದು? ಹೇಳಿ ಸ್ಟಾಪ್ ಮಾಡಿ ಅವ್ರಿಗೇನು ಮಾಡಿರಿ, ನೀವು ಯಾವ ಕೆಲಸ ಮಾಡಬಾರ್ದು, ಪವಿತ್ರಾತ್ಮಗೋಸ್ಕರ ನೀವೇನು ಮಾಡಿರಿ, ಕಾದ್ಕೊಂಡಿರಿ ಅಂತ ಶಿಷ್ಯರಿಗೆ ಆರ್ಡ್ರ್ ಮಾಡಿ ಯೇಸು ಮೇಲಕ್ಕೆ ಹೋಗಿದ್ದು. ಪಂಚಶತಮ ದಿನದಲ್ಲಿ ಪವಿತ್ರಾತ್ಮ ಬಂತು. ಆವಾಗ ಸುವಾರ್ತೆ ಸ್ಟಾರ್ಟ್ ಮಾಡಿದ್ರು ಅವರು. ಆವಾಗ ಜನರೇ ಇದೇನಂತ ನಿಮಗೆ ಗೊತ್ತಾಗ್ತಾ ಆವಾಗ ಸ್ಟಾರ್ಟ್ ಮಾಡಿದ್ರು ಪೇತ್ರ. ಅಲ್ಲಿ ತನಕ ಸುವಾರ್ತೆ ಕಾಲ ಇಲ್ಲ ಅವರಿಗೆ. ಅಲ್ಲವೇ ಇವ್ರು ಹೆಂಗೆ ಸಾರ್ತಾರೆ ಮತ್ತೆ? ಹಂಗಾರ ಏನೂ ಮಾಡಬಾರ್ದು, ಪ್ರಚಾರ ಮಾಡಬಾರ್ದು, ಏನೂ ಮಾಡಬಾರ್ದು, ಶಕ್ತಿಯನ್ನು ಪಡ್ಕೊಳ್ಳೋದ ಹೊರತು ಪ್ರವಾದಿ ಹೇಳ್ತಾರೆ. ಅಲ್ಲವೇ ಪಂಚಶತಮ ದಿನದೊಳಗೆ ಹೋಗಿ ಪವಿತ್ರಾತ್ಮ ಅನುಭವ ಹೊಂದಿದವರಿಗೆ ದೇವರವರನ್ನು ಸುವಾರ್ತಿಸಲು ಅನುಮತಿಸಿದರು. ಅಲ್ಲವೇ ಹಾಗೆಯೇ ಯಾವ ಮನುಷ್ಯನೂ ತನ್ನ ಅಂತರ್ಯದ ಆರೈಕೆ ಇದ್ದರೂ ಸಂಸ್ಥೆ ಅಧಿಕಾರ ಕೊಟ್ಟರು ಅವನು ಪವಿತ್ರಾತ್ಮನ ತುಂಬಲ್ಪಡದ ಹೊರತು, ಸಂಸ್ಥೆ ಅಧಿಕಾರ ಕೊಟ್ಟರು, ಮನುಷ್ಯರ ಅಧಿಕಾರ ಕೊಟ್ಟರು, ಬೈಬಲ್ ಸ್ಟಡಿ ಮಾಡಿ ಬಂದು ಏನೆಲ್ಲ ಮಾಡಿದ್ರು ಕೂಡ, ಮನುಷ್ಯರ ಅವನಿಗೆ ಅಧಿಕಾರ ಕೊಟ್ಟರು ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಡದ ಹೊರತು ಅವನೇನಾಗಲ್ಲ, ಅವನಿಗೆ ಆ ವೇದಿ ಹತ್ತಲೂ ಅಧಿಕಾರ ಇಲ್ಲ. ನೋಡಿ, ಅಲ್ಲಿ ಚರ್ಚೆ ಪ್ರಸಂಗ ಮಾಡೋಕ್ಕೆ ಅಧಿಕಾರ ಇಲ್ಲ. ಎಷ್ಟು ಗಂಭೀರವಾಗೈತಿ. ಇದರಲ್ಲಿ ಏನಾದರೂ ಮತ್ತೆ ಈ ಪ್ರವಾದಿ ಸಂದೇಶ ಮುಂದೆ ಎಲ್ಲ ತೆಗೆದು ಹೊರಗೆ ಹಾಕಿದಂಗೆ ಅದು. ಪವಿತ್ರಾತ್ಮ ಹೊಂದ್ಕೋಬೇಕಂದ್ರೆ ಯೇಸು ಕ್ರಿಸ್ತ ಫಸ್ಟ್ ದೀಕ್ಷೆ ಅಂತ ತಗೋಬೇಕು. ಅಲ್ಲೇ ಹೇಳಿದ್ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ದೀಕ್ಷೆ ತಗೊಂಡ್ರೆ ಆಗ ನೀವು ಪವಿತ್ರಾತ್ಮ ದಾನವನ್ನು 38 2ನೇ ಅಪೊಸ್ತಲರ 2ನೇ ಅಧ್ಯಾಯ 38ನೇ ವಚನ. ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು
ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೋಡಿರಿ, ಪವಿತ್ರಾತ್ಮ ಯೇಸು ಕ್ರಿಸ್ತನ ದೀಕ್ಷಾನ ತಗೊಂಡ್ರೆ ಪವಿತ್ರಾತ್ಮ ಬರ್ತಾರೆ. ಯೇಸು ಕ್ರಿಸ್ತನ ದೀಕ್ಷಾನ ತಗೊಂಡಿಲ್ಲ ಪವಿತ್ರಾತ್ಮ ಎಲ್ಲೈತೆ ಅವರಿಗೆ? ಯಾವ ಅಧಿಕಾರನೂ ಇಲ್ಲ ಅಲ್ಲಿ. ಸಭೆ ನಡೆಸ್ಲಿಕ್ಕಾಗಲಿ, ಚರ್ಚ್ ಕಟ್ಟೋಕ್ಕಾಗಲಿ, ಜನರನ್ನು ಕೂಡಿಸಿ ಯೇಸು ಕ್ರಿಸ್ತನ ಬೋಧನೆ ಮಾಡೋಕ್ಕಾಗಲಿ ಯಾವ ಅಧಿಕಾರನೂ ಇಲ್ಲ. ಪವಿತ್ರಾತ್ಮ ಇಲ್ಲದ್ದು ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸ್ದಂಗೆ. ಅಲ್ಲೆಲ್ಲ ಎಷ್ಟು ಓಡಿಸ್ಬೋದು? ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸಿದ್ರೆ ಎಷ್ಟು ಓಡಿಸ್ಬೋದು? ಎಲ್ಲ ಐತೆ, ಇಂಜಿನ್ ಐತೆ, ಎಲ್ಲ ಐತೆ. ಒಂದು ಬೈಕಿಗೆ ಏನು ಬೇಕೋ ಎಲ್ಲ ಐತೆ, ಅದು ಪೆಟ್ರೋಲ್ ಮಾತ್ರ ಇಲ್ಲ ಅದ್ರಾಗ. ಅಂದರೆ ಎಷ್ಟು ದಬ್ಬಬೋದು, ಹಂಗೆ ದಬ್ಬಿಕೊಂಡು ಹೊಂಟ್ಬಿಟ್ಟಾರೆ ಇವರು. ಸಭೆಗಳು ಮಾಡ್ಕೊಂಡು ತಮಗೆ ಸಭೆಗಳು ಮಾಡ್ಕೊಂಡು ಏನು ಮಾಡಿದ್ದಾರೆ ಇವರೆಲ್ಲ? ದಬ್ಬಿಕೊಂತ ಹೊಂಟಾರೆ. ಯಾವ ವೇದಿ ಹತ್ತಕ್ಕೆ ಅಧಿಕಾರ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಅವರು ವೇದಿ ಹತ್ತಕ್ಕೂ ಇರ್ತಾರೆ. ಅವನು ಪವಿತ್ರಾತ್ಮ ತುಂಬದ ಹೊರತು ಅವನು ಕೇವಲ ಸಂಸ್ಥೆ ಬುದ್ಧಿಜ್ಞಾನದಿಂದ, ಬೈಬಲ್ ಕಾಲೇಜಿನ ಅಥವಾ ಸಂಸ್ಥೆ ಬುದ್ಧಿಜ್ಞಾನದಿಂದ ಅಲ್ಲಿ ವಾಕ್ಯ ಹೇಳ್ತಿರ್ತಾನೆ ಅಷ್ಟೇ. ಕಲ್ಪನಾ ಕಥೆಯಲ್ಲಿ ನಡೀತಾ ಇರ್ತಾನೆ ಅವನು. ಅಲ್ಲಲ್ವಯ್ಯ? ಮತ್ತು ಮುಂದೆ ಅವನು ಪಾತಾಳಕ್ಕೆ ಹೋಗ್ತಾನೆ. ಏನು ಮಾಡ್ತಾನೆ ಅವನು? ಅಷ್ಟೇ. ಅದು ಅವನು ತಿಳಿಯದ ಭಾಷೆಯಲ್ಲಿ ಮಾತಾಡಿದ ಎಂದು ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲಿ ಪವಿತ್ರಾತ್ಮ ಬಂದಾಗ ಯಾವುದೋ ಗೊತ್ತಿಲ್ಲದ ಭಾಷೆ ಮಾತಾಡಿದ್ರಂತಲ್ಲ, ಇಲ್ಲ. ಅಲ್ಲಿ ಇವರೆಲ್ಲ ಗೊತ್ತಿಲ್ಲದ ಭಾಷೆ ಮಾತಾಡ್ತಾರೆ ಅಂತಾರೆ. ಏನು ಭಾಷೆ ಅಂತಲೇ ಗೊತ್ತಿಲ್ಲ, ಅನ್ಯ ಭಾಷೆ ಅಂತ. ಆದರೆ ಅಲ್ಲಿ ಪವಿತ್ರಾತ್ಮ ಬಂದಾಗ ಅಲ್ಲಿ ಮಾತಾಡಿದ ಭಾಷೆ ಸ್ಪಷ್ಟವಾಗಿದೆ, ಜನರಿಗೆ ಅರ್ಥ ಆಗ್ತದು. ಇವ್ರು ಮಾತಾಡೋದು ಯಾವ ಜನಕ್ಕೂ ಅರ್ಥ ಆಗಲ್ಲ. ಸಾಮಾನ್ಯ ಜನ, ನಂಬದೇ ಇರ್ತಕ್ಕಂಥ ಜನ ಏನು ಮಾಡಿದ್ರು, ಅರ್ಥ ಮಾಡ್ಕೊಂಡ್ರು ದೇವ್ರ ಕಡೆ ತಿರುಗ್ಕೊಂಡ್ರಲ್ಲಿ. ಅರ್ಥ ಮಾಡ್ಕೊಂಡು ಭಾಷೆನ ಅವ್ರು ಮಾತಾಡೋ ಭಾಷೆಗಳು ಏನು ಮಾಡಿದ್ರು, ಅರ್ಥ ಮಾಡ್ಕೊಂಡು ಅನ್ಯ ಜನ ಯಾವುದೋ ಹಬ್ಬಿತ್ತದು, ಪಂಚಶತಮ ಹಬ್ಬದಲ್ಲಿ ಬಂದಂಥ ಜನ ಇವ್ರು ಶಬ್ದ ಮಾಡುವಾಗ ಅವ್ರು ಬಂದು ನೋಡಿದರೆ ಅದೇನು ಅವ್ರಿಗೇನು ಅನ್ಯ ಭಾಷೆ ಆಗಿದೆ, ಏನೋ ಅನ್ನೋಂಥ ಭಾಷೆ ಆಗಿರಲಿಲ್ಲ. ಅದು ಯಾವ್ಯಾವ ಭಾಷೆ ಜನ ಇದ್ದರೂ ಆ ಭಾಷೆಗಳಲ್ಲಿ ಅವರು ಮಾತಾಡ್ತಿದ್ರು. ಅವ್ರ ಭಾಷೆ ಅರ್ಥ ಮಾಡ್ಕೊಂಡ್ರು. ಅನ್ಯ ಜನ ಅರ್ಥ ಮಾಡ್ಕೊಂಡ್ರು, ಸಭೆಗಿರೋರಲ್ಲ, ಅರ್ಥ ಮಾಡ್ಕೊಂಡು ಅವ್ರೇನು ಮಾಡಿದ್ರು, ಅವರ ಒಂದು ಗುಟ್ಟನ್ನು ದೇವರು ಅವ್ರಿಗೆ ತಿಳಿಸಿದನು. ಇದು ನಿನ್ನ ತಪ್ಪು, ಇದು ನಿನ್ನ ತಪ್ಪು, ಹಿಂಗೆ ಇದ್ರೆ ನೀನೇನು ಮಾಡ್ತೀನಿ, ನರಕಕ್ಕೆ ಹೋಗ್ತೀನಿ ಅಂತೇಳಿ ಈ ರೀತಿ ಅವ್ರ ಭಾಷೆಯಲ್ಲಿ ದೇವ್ರು ಯಾವ ಭಾಷೆ, ಉರ್ದು ನನಗೆ ಬರಲ್ಲ, ನನ್ನ ಉರ್ದು ಯಾರೋ ವ್ಯಕ್ತಿ ಅದ ಅಂದಾಗ, ನನ್ನ ಪವಿತ್ರಾತ್ಮ ಬಂದಾಗ ಅವನು ಉರ್ದಿನಲ್ಲಿ ನಾನು ಮಾತಾಡಬೇಕು. ಅದು ನಿಜವಾದಂಥ ದೇವ್ರು ಕೊಟ್ಟಂಥ ಭಾಷೆ. ಇವೆಲ್ಲ ಸುಮ್ಮನೆ ಭಾಷೆಗಳು, ವೇಸ್ಟ್ ಭಾಷೆಗಳು. ಇವ್ರು ಮಾತಾಡೋದು ಯಾರಿಗೂ ತಮಗೂ ಅರ್ಥ ಆಗಲ್ಲ, ಬೇರೆಯವ್ರಿಗೂ ಅರ್ಥ ಆಗಲ್ಲ, ದೇವರಿಗೊಂದು ಅರ್ಥ ಆಗುತ್ತೆ. ದೇವ್ರಿಗೆ ಅರ್ಥ ಆಗಿ ಏನು ಮಾಡೋದು? ದೇವ್ರ ರಕ್ಷಣೆ ಹೊಂದ್ಬೇಕಾ? ಇವ್ರ ಭಾಷೆ ಕೇಳಿ. ಅಲ್ಲಿ ದೇವ್ರಿಗೆ ಅರ್ಥ ಆಗಿದ್ದಲ್ಲ ಭಾಷೆ, ಅದು ಜನಕ್ಕೆ ಅರ್ಥ ಆಯಿತು, ಸಾಮಾನ್ಯ ಜನಕ್ಕೆ ಅರ್ಥ ಆಯಿತು. ಅವರು ಒಳಗುಟ್ಟುಗಳನ್ನು ದೇವರಲ್ಲಿ ಹೇಳಿದ್ನು ಅವರಿಗೆ, ಅವ್ರ ರಕ್ಷಣೆ ಹೊಂದಲಿಕ್ಕೆ ಅವ್ರಿಗೆ ಮಾರ್ಗ ಆಯಿತು. ಆ ರೀತಿ 3,000 ಜನ ಅವತ್ತು ದೀಕ್ಷಾಸ್ನಾನ ತಗೊಂಡ್ರು. ಅವರ ಪಂಚಸಂದಲ್ಲಿ ಪವಿತ್ರಾತ್ಮನಲ್ಲಿ ಅನ್ಯ ಭಾಷೆಯಲ್ಲಿ ಪವಿತ್ರಾತ್ಮ ಬಂದಾಗ ಅನ್ಯ ಭಾಷೆಯಲ್ಲಿ ಮಾತಾಡಿದಾಗ 3,000 ಜನ ರಕ್ಷಣೆ ಹೊಂದಿದ್ರು. ಇವರು ಪವಿತ್ರಾತ್ಮ ಹೊಂದ್ಕೊಂಡು ಮಾತಾಡಿದಾಗ ಇವರು ಎಷ್ಟು ಜನ ರಕ್ಷಣೆ ಹೊಂದಿದ್ರು? ಅನ್ಯ ಜನ. ಅವ್ರಿಗೆ ಸಭೆಯರಿಗೆ ಆಗ್ತಿಲ್ಲ, ಪಾಸ್ಟ್ರಿಗೂ ಆಗ್ತಿಲ್ಲ, ಅಲ್ಲಿ ಕೂತಂಥ ಜನರಿಗೆ ಆಗ್ತಿಲ್ಲ. ಅವನು ಬಂದು ಪ್ರೀಚರಿಗೆ ಹೇಳ್ತಾನಲ್ಲ, ಮಾತಾಡ್ರಿ ಬಾಯಿ ತೆಗೀರಿ ಅಂತ, ಅವ್ರಿಗೂ ಆಗ್ತಿಲ್ಲ. ಈ ರೀತಿ ಅವರು ತಿಳಿಯದ ಭಾಷೆಯಲ್ಲಿ ಮಾತಾಡಿದ್ರಂತ ಇಲ್ಲ, ಅಲ್ಲಿ ತಿಳಿದ ಭಾಷೆಯಲ್ಲೇ ಮಾತಾಡಿದರು. ಅವನು ಸತ್ಯವೇದಕ್ಕೆ ವಿರುದ್ಧವಾಗಿ ಮಾತಾಡುತ್ತಾನೆ. ಪವಿತ್ರಾತ್ಮ ಒಂದು ವರವಾಗಿದೆ, ಅದು ಒಂದು ಆತ್ಮವಾಗಿದೆ. ಅಲ್ಲೆಲೂಯ್ಯ. ಪವಿತ್ರಾತ್ಮ ವಿರುದ್ಧವಾಗಿ ಮಾತಾಡೋದಾದರೆ, ಸತ್ಯವೇದಕ್ಕೆ ವಿರುದ್ಧವಾಗಿ ಮಾತಾಡೋದಾದರೆ, ಅಲ್ಲೆಲೂಯ್ಯ, ಅದು ಪವಿತ್ರಾತ್ಮವರ ಅಲ್ಲ, ಅದು ಸತ್ಯವೇದ ಅದನ್ನು ಸಮ್ಮತಿಸಲ್ಲ. ಅಲ್ಲೆಲೂಯ್ಯ. ನಾಯಿಗಳು ವಿಂಗಡಿಸಿಕೊಂಡು ಉರಿಯಂತಿದ್ದ ಒಬ್ಬೊಬ್ಬರ ಮೇಲೆ ಕೂತ್ಕೊಂಡು ಅಂತ ನಾವು ನೋಡ್ತೀವಿ 2ನೇ ಅಧ್ಯಾಯದಲ್ಲಿ. ಆಗ ಅವರು ಪವಿತ್ರಾತ್ಮ ಭರಿತರಾದರು. ಇದು 2ನೇ ವಿಷಯ. ಅನ್ಯ ಭಾಷೆ ಮಾತಾಡಲು ಪ್ರಾರಂಭಿಸಿದರು. ಅಲ್ಲಿ ಅನ್ಯ ಭಾಷೆಯಲ್ಲಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿ ಕೊಡೋ ಪ್ರಕಾರ ಬೇರೆ ಬೇರೆ ಭಾಷೆಯಿಂದ ಮಾತಾಡಿದರು. ಅದು ಪ್ರಕಟವಾದ ಪವಿತ್ರಾತ್ಮ ಗಾಳಿಯಂತೆ, ಒಂದು ಪಾರದರ್ಶಕ ಗಾಳಿಯಂತೆ ಬೀಸಿ ಅವರ ಮೇಲೆ ಅಗ್ನಿ ನಾಲಿಗಳು ಕೂತ್ಕೊಂಡವು. ಅದು ಏನಾಗಿತ್ತು ಅಂದರೆ ಅದು ಅಗ್ನಿಸ್ತಂಭ ಆಗಿತ್ತು. ಅಗ್ನಿಸ್ತಂಭಿತ್ತ, ಅದು ಛಿದ್ರ ಆಗಿ ಎಲ್ಲರ ಮೇಲೆ ಕೂತ್ಕೊಂತು. ಇಷ್ಟಿಷ್ಟು ಬೆಳಕಾಗಿ ಬಂದು ಒಂದೊಬ್ಬರ ಮೇಲೆ, ಅಂದರೆ ಸೇವೆಯನ್ನು ವಿಭಾಗಿಸ್ತದೆ.
ಗಿಡವಾಗಿ ಎಲ್ಲ ವಿಂಗಡವಾಗಿ ಎಲ್ಲ ಜನರು ಕೂಡಿ ಸೇವೆ ಮಾಡುವಂತೆ. ಅಲ್ಲಲ್ಲಿಗೆ ಆಮೇನ್. ದೇವರು ತಾನೇ ತನ್ನ ಜನರಿಗೆ ತನ್ನನ್ನು ವಿಭಾಗಿಸಿಕೊಂಡು ತನ್ನ ಜನರೊಳಗೆ ಬಂದನು. ತನ್ನ ಜನರಿಗೆ ಒಬ್ಬರಿಗೆ ಕೊಟ್ಟು ಅಗ್ನಿಸ್ತಂಭ ಮೋಸೆ ಅಂತ ನಡೆಸಲಿಲ್ಲ. ಅದೇ ಅಗ್ನಿಸ್ತಂಭ ಛಿದ್ರವಾಗಿ ತನ್ನ ಜನರೊಳಗೆ ಏನಾತಲ್ಲಿ ವಿಭಾಗಿಸಿಕೊಂಡು ಜನರೊಳಗೆ ಇಳಿದು ಬಂದ ಕ್ರಿಸ್ತನು. ಅಲ್ಲಲ್ಲಿಯ ಆಮೇನ್. ಯೇಸುವಿನೊಡನೆ ಅದು ಪೂರ್ಣವಾಗಿ ಆತನಲ್ಲಿತ್ತು. ಆತನಲ್ಲಿ ಅಪರಿಮಿತವಾದ ಆತ್ಮವಿತ್ತು. ಆದರೆ ನಮಗೆ ಅದು ಅಳತೆಯಲ್ಲಿ ಸಿಗುತ್ತದೆ. ಯಾಕೆಂದರೆ ನಾವು ದತ್ತು ತೆಗೆದುಕೊಂಡ ಮಕ್ಕಳಾಗಿದ್ದೇವೆ. ನಮಗೆ ಸ್ವಲ್ಪ ಆತ್ಮ ಸಿಗುತ್ತೆ, ಪೂರ್ತಿ ಆತ್ಮ ನಮಗೆ ಸಿಗಲ್ಲ. ಅಲ್ಲಿ ಹಿಂಗಡಿಸ್ತಲ್ಲ, ದೊಡ್ಡ ಅಗ್ನಿಸ್ತಂಭ ಏನಾಯ್ತು ಛಿದ್ರವಾಗಿ ಬಂತು ಅಂದರೆ ಸ್ವಲ್ಪ ಯಾಕಂದರೆ ನಾವು ದತ್ತು ತೆಗೆದುಕೊಂಡ ಮಕ್ಕಳಾಗಿದ್ದೇವೆ. ತಪ್ಪಿ ಹೋಗಿದ್ವಿ, ಈಗ ನಾವು ದತ್ತು ಪಡ್ಕೊಂಡಿದ್ದೇವೆ ದೇವರು. ಹಾಗಾಗಿ ನಮಗೆ ಸ್ವಲ್ಪ ಆತ್ಮ, ಅಲ್ಲಲ್ಯ ಪವಿತ್ರ ಆತ್ಮನಲ್ಲಿ ಸ್ವಲ್ಪ ಶಕ್ತಿ. ಅಲ್ಲಲ್ಯ ಆತನ ಜೀವನ, ಆತನ ನಿತ್ಯ ಜೀವ ಒಳಗೆ ಬರುತ್ತದೆ. ಹೀಗೆ ಕೇಳುತ್ತೇವೆ, ತಿಳಿಯದ ಭಾಷೆಯಲ್ಲ. ನಾವು ಪ್ರತಿಯೊಬ್ಬರೂ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳ್ತೇವೆ ಅಂತಂದ್ರೆ ಅವರು ನೋಡಲ್ಲಿ 2ನೇ ಅಧ್ಯಾಯದಲ್ಲಿ ತಿಳಿಯದ ಭಾಷೆಯಲ್ಲಿ ಮಾತಾಡಲಿಲ್ಲ ಅವರು. ಇವರು ಚರ್ಚ್ಗಳಿಗೆ ನೀವು ಹೋಗಿ ಬರ್ರಿ, ಸಂಪ್ರದಾಯ ಸಭೆ ಚರ್ಚ್ಗಳಿಗೆ ಹೋಗ್ರಿ, ತಿಳಿಯದ ಭಾಷೆ ಮಾತಾಡ್ತಾರೆ ಅವರು. ಇಲ್ಲಿ ತಿಳಿಯದ ಭಾಷೆ ಮಾತಾಡಲಿಲ್ಲ ಅವರು. ಜನನೇ ಸಾಕ್ಷಿ ಕೊಡ್ತಿದ್ದಾರೆ. ಏನು ಮಾಡ್ತಾರೆ ಏನಂತ, ಇವರು 6ನೇ ವಚನದಲ್ಲಿ ಸಪ್ಪಳವಾದಾಗ ಜನರು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ತಮ್ಮ ಭಾಷೆ ಅಂದರೆ ಅಲ್ಲಿ ಸೇರಿರ್ತಕ್ಕಂಥ ಜನರ ಭಾಷೆ. ಇವರು ತಮ್ಮ ಭಾಷೆಯಲ್ಲಿ ಅಂದರೆ ಅವರವ್ರ ಭಾಷೆ. ಯಾರ ಭಾಷೆ ನಿಂತಿದ್ರಲ್ಲ ನೋಡೋಕ್ಕೆ. ಸಪ್ಪಳ ಆದಾಗ ಜನ ಬಂದಾಗ ಅವ್ರು ಕೇಳಿದರು, ಇವ್ರು ಏನು ಮಾತಾಡ್ತಾರಂತ ಕೇಳಿದರೆ ಶಿಷ್ಯರೆಲ್ಲ ಸೇರಿಕೊಂಡು 120 ಜನ ಅವರು ಭ್ರಮೆಗೊಂಡ್ರಂತೆ. ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಿದಾರಲ್ಲ, ಇವರು ಯಾವುದೋ ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ, ಏನಪ್ಪ ಇದು ಯಾಕೆ ಹಿಂಗೆ ಊಟ ಕೊಡ್ತಾರಂತೆ ಅನ್ನಲಿಲ್ಲ ಅವರು. ನಮ್ಮ ಭಾಷೆಗಳಲ್ಲಿ ಇವರು ಮಾತಾಡೋದನ್ನು ಕೇಳ್ತದೀವಲ್ಲ ಅಂತ ಭ್ರಮೆಗೊಂಡ್ರಂತೆ. ಎಲ್ಲರಿಗೂ ಆಶ್ಚರ್ಯ ಬೆರಗಾಯ್ತಂತೆ. ಮಾತಾಡುತ್ತಿರೋ ಇವರೆಲ್ಲ ಗಲೀಲಾಯದವರಲ್ಲವೇ, ಒಂದೇ ಊರಿಗೆ ಸಂಬಂಧಪಟ್ಟವರು, ಇವ್ರಿಗೆ ಇಂಗ್ಲೀಷ್ ಹೆಂಗೆ ಬಂತು, ಹಿಂದಿ ಹೆಂಗೆ ಬಂತು ಅಂತ ಅವರಿಗೆ ಜನರಿಗೆ ನೋಡೋರಿಗೆ ತಲೆ ಕೆಟ್ಟೋಗೈತಾರೆ. ಇವ್ರು ಹಿಂದಿ ಭಾಷೆ ಮಾತಾಡ್ತದೆ, ಇವ್ರು ಇಂಗ್ಲೀಷ್ ಭಾಷೆ ಮಾತಾಡ್ತದೆ, ಇವರೆಲ್ಲ ಗಲೀಲಾಯದವರು. ಇವ್ರು ಇಲ್ಲೇ ಹತ್ತಿರದವರು, ಹಳ್ಳಿಯವರು. ಆ ಹಳ್ಳಿಗೆ ಇಂಗ್ಲೀಷ್ ಇಲ್ಲ, ಹಿಂದಿ ಇಲ್ಲ, ಏನಿಲ್ಲ, ಒಂದೇ ಭಾಷೆ ಐತೆ ಆ ಊರಾಗೆ. ಆದರೆ ಇವರು ಬೇರೆ ಎಷ್ಟು ಭಾಷೆ ಜನ ಇಲ್ಲಿ ಸೇರಿದ್ರು ಅಷ್ಟು ಭಾಷೆಯಲ್ಲಿ ಇವ್ರು ಮಾತಾಡ್ತಿದಾರಲ್ಲ ಅಂತ ಕೇಳಿ ಭ್ರಮೆಗೊಂಡ್ರು. ಆಶ್ಚರ್ಯ ಆಯಿತು. ಇವರೆಲ್ಲ ಗಲೀಲಾಯದವರಲ್ಲಿ ನಾವು ಪ್ರತಿಯೊಬ್ಬರು ಅಂದರೆ ಅಲ್ಲಿ ನಿಂತಿರ್ತಕ್ಕಂಥವ್ರು ಹೇಳ್ತಿದ್ದಾರೆ, ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಅಂದರೆ ಈ ಶಿಷ್ಯ 120 ಜನ ಇವರು ಮಾತಾಡೋದನ್ನು ಕೇಳುತ್ತೇವಲ್ಲ. ನೋಡಿದ್ರೆ ಎಷ್ಟು ದೇಶಿ ಜನ ಇದ್ರಲ್ಲೆಲ್ಲ, ಪಾತ್ಯರು, ಮೇಜ್ದರು, ಎಲೆಮೇರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪ, ದೋಕ್ಯ, ಪಂತ್ಯ, ಆಸ್ಯ, ಪ್ರಗ್ಗಲ್ಯ, ಪಂಪಲ್ಯ, ಐಗುಪ್ತ, ಕುರೇನ್ಯ, ಮಗ್ಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಿಂದ ವಾಸವಾಗಿರುವವರು, ರೋಮದಿಂದ ಕೂಡ ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ಷೇತ್ರರು, ಅರಬಿ ದೇಶದವರಂತೆ, ಅರಬಿ ಕಂಟ್ರಿ, ಆ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳನ್ನು ಹೇಳುತ್ತಾರಂತ ಕೇಳಿ ಎಲ್ಲರೂ ಬೆರಗಾಗಿ ಕಳವಳಗೊಂಡರು. ಅಲ್ಲವೇ ಇದು ಆಗಬೇಕು. ಇದು ಭಾಷೆ ಅಂದರೆ ನಮ್ಮ ಭಾಷೆಯಲ್ಲಿ ಎಷ್ಟೋ ಕೊಂದು ದೇಶಗಳು ಜನ ಅದಾರೆ. ಅರಬ್ ದೇಶದವರು ಅದಾರ ಅಲ್ಲಿ, ಅವ್ರು ಉರ್ದು ಭಾಷೆ ಅವರು. ಅಲ್ಲೆಲ್ಲೂಯಾ. ಆ ಭಾಷೆಗಳಲ್ಲಿ ಆ ಶಿಷ್ಯರೆಲ್ಲ ಮಾತಾಡಿದಾಗ ಅಲ್ಲಿ 3000 ಜನ ರಕ್ಷಣೆ ಹೊಂದಿದ್ರು ಒಂದೇ ದಿವಸ. ಸುಮ್ಮನೆ ತಲೆ ಕೆಟ್ಟಕ್ಕಂತ ಕ್ರಿಸ್ತನ್ ನಂಬ್ತಾರ. ದೇವ್ರು ಏನಾದ್ರು ಕಾರ್ಯ ಮಾಡಿದ್ರೆ ಜನ ದೇವ್ರ ಕಾರ್ಯಗಳು ನಿಜವಾಗಿ ನಡಿಬೇಕು. ದೇವ್ರ ಕಾರ್ಯ ನಿಜವಾಗಿ ನಡೆಯದೆ ಈ ಸುಳ್ಳಾದ ಕಾರ್ಯಗಳು ನಡೆದಾಗಲೇ ಸಮಸ್ಯೆ. ಅಲ್ಲವೇ ಅದರಿಂದ ಏನು ಉಪಯೋಗ ಇಲ್ಲ. ಸುಮ್ಮನೆ ಡೆಡ್ ಸರಿಯಾಗಿ ಹೋಗ್ತಾ ಇರ್ತದೆ ಕೇಳ್ಕೊಂತ. ಮುಂದೆ ಕೊರ್ನೇಲ್ ಮನೆಗೆ ಬಂದಾಗ ಅನ್ಯ ಭಾಷೆ ಮಾತಾಡಿದ್ದು ದಾಖಲೆ ಇಲ್ಲ. ಕೊರ್ನೇಲ್ ಮನೆಗೆ ಬಂದಾಗ ಅನ್ಯ ಭಾಷೆ ದಾಖಲೆ ಇಲ್ಲ, ಅಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಲಿಲ್ಲ ಅಲ್ಲಿ. ಅಲ್ಲಲ್ವಯ್ಯ. ಆದರೆ ಪೇತ್ರನ ಹೇಳಿದಂತೆ ಪ್ರಾರಂಭದಲ್ಲಿ ಹೇಗೆ ಸಿಕ್ಕಿತೋ ಅದೇ ರೀತಿ ಅಲ್ಲಿ ಸಿಕ್ತಂತ ಹೇಳಿದ್ದಾರೆ. ಪೇತ್ರನ ಹೇಳ್ದ, ನಾವು ಹೊಂದಿಕೊಂಡ ಪವಿತ್ರಾತ್ಮ ಅದೇ ಪವಿತ್ರಾತ್ಮ ಅವರು ಹೊಂದಿಕೊಂಡ್ರು ಅಂತ ಹೇಳ್ತಾನೆ ಪೇತ್ರ ಬಂದಿದ್ದು ಕೊರ್ನೇಲ್ ಮನೆಗೆ. ಪೌಲ್ ಇನ್ನೂ ರಕ್ಷಣೆ ಹೊಂದಿರಲಿಲ್ಲ. ಅಲ್ಲಲ್ವಯ್ಯ. ರಕ್ಷಣೆ ಹೊಂದಿರ್ಬೋದು, ಎಲ್ಲೇ ಬೇರೆ ಕಡೆ ಇರ್ಬೋದು ಆತ ಸೇವೆ ಶಿಷ್ಯರ ಜೊತೆ ಇಲ್ಲ ಆತ. 19ನೇ ಅಧ್ಯಾಯಕ್ಕೆ ಬರ್ತಾನೆ ಆತ. ಅಲ್ಲಲ್ವಯ್ಯ.
ಅಲ್ಲಿ ಸೇವೆ ಸ್ಟಾರ್ಟ್ ಆಗುತ್ತೆ. ನಾವು ನೋಡ್ತೇವೆ ಪೇತ್ರನ ಬಂದು ಪೇತ್ರನ ಒಂದು ಅನ್ಯರಿಗೆ ಸುವಾರ್ತೆ ಹೇಳುವಾಗ ಪವಿತ್ರಾತ್ಮ ಬರ್ತತೆ, ಅನ್ಯ ಭಾಷೆ ಮಾತಾಡ್ತಾರೆ. ನಮಗೆ ಬಂದಂಥ ಅದೇ ಪವಿತ್ರಾತ್ಮ ಇವರಿಗೂ ಬಂದಿದೆ ಅಂತ ಅದು ಸಾಕ್ಷಿ ಕೊಡ್ತಾನೆ ಪೇತ್ರನು. ಹಲ್ಲೆಲೂಯಾ. ಆಮೆನ್. ಒಬ್ಬ ಕಿವುಡನು ಮೂಕನು ಮಾತನಾಡಲಾರದವನಾಗಿದ್ದರೆ ಅವನು ಏನು ಮಾಡಬಹುದು? ಅವನು ಪವಿತ್ರಾತ್ಮ ಹೊಂದಬಹುದಾ? ಒಬ್ಬನು ಮೂಕನು ಕಿವುಡನಾಗಿದ್ದರೆ ಅವನು ಏನು ಮಾಡ್ಬೋದು? ಅವನು ಪವಿತ್ರಾತ್ಮ ಹೊಂದಕ್ಕೆ ಸಾಧ್ಯನಾ? ಒಂದು ವೇಳೆ ನಾಲಿಗೆ ಇಲ್ಲದಿದ್ದರೆ, ಯಾರ ಕ್ವಶನ್ ಹಾಕಿದ್ದಾರೆ ಪ್ರವಾದಿಗೆ, ಅವರ ಮನಸ್ಸು ರಕ್ಷಣೆ ಹೊಂದಲು ಹಂಬಲಿಕೆ ಇರುವುದಾದರೆ ಪವಿತ್ರಾತ್ಮ ದೇಶವಾಗುತ್ತದೆ. ಹಲ್ಲೆಲೂಯಾ. ಆಮೆನ್. ಒಂದು ವೇಳೆ ನಾಲಿಗೆ ಇಲ್ಲದಿದ್ದರೆ ಅವರಿದ್ರ ಮನಸ್ಸನ್ನು ಆ ರಕ್ಷಣೆ ಹೊಂದಲು ಹಂಬಲಿಕೆ ಇರುವುದಾದರೆ ಪವಿತ್ರಾತ್ಮ ಸ್ಥಾನವಾಗಿದ್ದರೆ, ಅಪೊಸ್ತಲರ ನಂತರ ಲೋಕದಲ್ಲಿ ಮೊದಲ ಸಭೆ ಕ್ಯಾಥೋಲಿಕ್ ಸಭೆ. ಹಲ್ಲೆಲೂಯಾ. ಅಥವಾ ಎಲ್ಲ ಶಿಷ್ಯರೆಲ್ಲ ಹೋದ್ಮೇಲೆ, ಲೋಕ ಬಿಟ್ಟ ಮೇಲೆ, ಸತ್ತೋದ್ಮೇಲೆ ಕ್ಯಾಥೋಲಿಕ್ ಸಭೆ 600 ವರ್ಷಗಳ ನಂತರ ಬಂತದು. ಶಿಷ್ಯರೆಲ್ಲ ಮೇಲಕ್ಕೆ ಹೋಗಿ 600 ವರ್ಷಗಳ ನಂತರ ಕ್ಯಾಥೋಲಿಕ್ ಸಭೆ ಆಯಿತು. ಒಂದು ನಿರ್ದಿಷ್ಟವಾದ ಸಭೆ ಇಲ್ಲ, ಒಂದು ಹೇಳ್ಕೊಳ್ಳುವಂಥ ಸಭೆ ಇಲ್ಲ. ಅಲ್ಲೆಲ್ಲಿ ಚಿಕ್ಕಾಗಿ ಏನೋ ಮನೆಗಳ ಪ್ರಾರ್ಥನೆ ಮಾಡ್ತಿರ್ಬೋದು. ಅಲ್ಲಿ ಕ್ಯಾಥೋಲಿಕ್ ಸಭೆ ಏನಾಯ್ತು, ಫೌಂಡೇಶನ್ ಹಾಕಿದರು. ದೊಡ್ಡ ಸಭೆ, ಇದೀಗ ಪ್ರಪಂಚಕ್ಕೆ ಒಂದು ದೊಡ್ಡ ಸಭೆ ಅಂತೇಳಿ ಗುರುತಿಸಲ್ಪಡ್ತದೆ 600 ವರ್ಷಗಳ ನಂತರ. ನೈಸಿಯಾ ಕೌನ್ಸಿಲಲ್ಲಿ ಸ್ಥಾಪಿಸಲ್ಪಡ್ತು. ಹಲ್ಲೆಲೂಯಾ. ಆಗ ಕ್ಯಾಥೋಲಿಕ್ ಸಭೆ ಸ್ಥಾಪಿಸಲ್ಪಟ್ಟು ನೈಸಿಯಾ ತಂದೆಯಂದರು ಒಟ್ಟಾಗಿ ಕೂಡಿ ಸಂಸ್ಥೆ ಸ್ಥಾಪಿಸಿದ್ರಲ್ಲಿ ನೈಸಿಯಾದಲ್ಲಿ ಏನು ಮಾಡಿದ್ರು, ಎಲ್ಲ ಒಟ್ಟು ಸೇರಿ ಒಂದು ಡೂಪ್ಲಿಕೇಟ್ ಸಭೆಯಲ್ಲಿ ಸ್ಟಾರ್ಟ್ ಆಯಿತು. ಆಗ ಅವರು ಸಾರ್ವತ್ರಿಕ ಸಭೆ, ಅಂದರೆ ಕ್ಯಾಥೋಲಿಕ್ ಸಭೆ ಅಂದರೆ ಸಾರ್ವತ್ರಿಕ ಸಭೆ ಅಂತ ಸಭೆಯನ್ನು ಸ್ಥಾಪಿಸಿದರು. ಅದರಲ್ಲಿ ಅವರು ಒಂದು ಜಾಗತಿಕ ಸಭೆಯನ್ನು ಮಾಡಿದರು. ಕ್ಯಾಥೋಲಿಕ್ ಎಂಬ ಪದದ ಅರ್ಥ ಸಾರ್ವತ್ರಿಕ ಎಂಬುದಾಗಿ. ಸಾರ್ವತ್ರಿಕ ಅಂದರೆ ಎಲ್ಲರೂ ಜಗತ್ತಿಗೆ ಸಂಬಂಧಪಟ್ಟ ಸಭೆ ಅಂತ. ಅದು ಕ್ರಿಸ್ತನ ಸಭೆ, ಜಗತ್ತಿಗೆ ಸಂಬಂಧಪಟ್ಟ ಸಭೆ ಅಂತ ಈ ಥರ ಹೆಸರು. ಕ್ಯಾಥೋಲಿಕ್ ಅಂದರೆ ಸಾರ್ವತ್ರಿಕ ಸಭೆ, ಜಗತ್ತಿಗೆ ಸಂಬಂಧಪಟ್ಟಂಥ ಸಭೆ ಅಂತ ಹೆಸರು ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಯ್ತು ಒಂದು ಸಭೆ. ಅಂದರೆ ಅದು ಎಲ್ಲೆಲ್ಲಿಯೂ ಇದೆ. ಅವರು ರೋಮ ವಿಗ್ರಹಾರಾಧನೆಯ ಪೋಪ್ ಸಂಬಂಧಪಟ್ಟ ರೋಮ್ ಆಗಿ ಬದಲಾಯಿತು. ವಿಗ್ರಹಾರಾಧನೆ ರೋಮ್ ಇತ್ತು ಮೊದಲು. ಈ ಪೋಪ್ ಅಧಿಕಾರಕ್ಕೆ ಬಂದಾಗ, ಅಂದರೆ ಅವರೆಲ್ಲ ಕನ್ವರ್ಟ್ ಆದಾಗ ಮಾನಸಾಂತರ ಆಗಲಿಲ್ಲ, ಮತಾಂತರ ಆದರು ಅವರೆಲ್ಲ. ಮತಾಂತರ ಅಂದ್ರೇನು? ಅವ್ರು ಮೊದಲು ಯಾವ ರೀತಿ ಇದ್ದರೋ, ಯಾವ ವಿಗ್ರಹಗಳಿದ್ವೋ ಅವ್ರ ಹತ್ರ, ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡು ಅಲ್ಲಿ ಕ್ರಿಸ್ತನನ್ನು ಒಪ್ಪಿಕೊಂಡ್ರು. ಹಲ್ಲೆಲೂಯಾ. ಆಮೆನ್. ಸೂರ್ಯದೇವರ ಆರಾಧನೆ ಮಾಡೋದನ್ನು ಯೇಸು ಕ್ರಿಸ್ತನ ಆರಾಧನೆ ಅಂತೇಳಿ ಈ ಥರ ಈಗ ಅದೆಲ್ಲ ಅನ್ಯ ಆಚರಣೆಗಳಿಗೆ ಇವು ಬೈಬಲ್ ಹೆಸರು ತೊಗೊಂಡು, ಜನರ ಹೆಸರು ತೊಗೊಂಡು ಅಲ್ಲಿ ಮತ್ತು ಸಂತರು ಅವರು ಪ್ರಾರ್ಥನೆ ಮಾಡೋದು, ಸತ್ತವ್ರಿಗೆ ಪ್ರಾರ್ಥನೆ ಮಾಡೋದು, ಅದೆಲ್ಲ ಕೂಡ ಅನ್ಯ ಅಭ್ಯಾಸಗಳದೆಲ್ಲ ಅಲ್ಲಿದ್ದು ರೋಮದಲ್ಲಿ. ಅದಕ್ಕೆಲ್ಲದಕ್ಕೂ ಇವರೇನು ಮಾಡಿದ್ರು, ಯೇಸು ಕ್ರಿಸ್ತನ ಹೆಸರು ಇಟ್ಕೊಂಡು ಇದನ್ನೆಲ್ಲ ಕನ್ವರ್ಟ್ ಮಾಡಿದ್ರು. ಮತಾಂತರ ಆಗಲಿಲ್ಲ ಅವರು, ಅಲ್ಲ ಮಾನಸಾಂತರ ಆಗಲಿಲ್ಲ. ಮನಸ್ಸು ಬದಲಾವಣೆ ಅಲ್ಲ, ಮತಾಂತರ. ಮನಸ್ಸು ಇದ್ದಂಗಿತ್ತು ಮೊದಲು, ಹಳೆ ಮನಸ್ಸೇ. ಅದಕ್ಕೆ ಯೇಸು ಅಂತ ಒಂದು ಹೆಸರು ತಗೊಂಡು ಎಲ್ಲದು ಬದಲಾಯಿಸಿದರು. ಎಲ್ಲ ಕತ್ತಿಗಳಿಗೆ ಏನು ಮಾಡಿದ್ರು, ಬೋರ್ಡ್ ಹಾಕಿದ್ರು ಯೇಸು ಅಂತ. ಕತ್ತಿಗಳು ಬದಲಾಗಲಿಲ್ಲ, ಬೋರ್ಡ್ ಮಾತ್ರ ಹಾಕಿದ್ರು. ಹಂಗೆ ಅವ್ರ ಪದ್ಧತಿ ಸಂಪ್ರದಾಯ ಎಲ್ಲ ಬದಲಾಗಲಿಲ್ಲ. ಯೇಸು ಮಾತ್ರ ಯೇಸು ತಗೊಂಡು ಹೆಸರು ಅಷ್ಟೇ. ಎಲ್ಲಲಿಯಾ. ಆ ರೋಮ್ ಪೋಪ್ ಸಂಬಂಧಿಸಿದ ರೋಮ್ ಆಗಿ ಬದಲಾಯಿತು. ವಿಗ್ರಹಾರಾಧಕ ರೋಮ್ ಇದ್ದಿದ್ದು ಪೋಪ್ ಸಂಬಂಧಪಟ್ಟ ರೋಮ್ ಆಗಿ ಬದಲಾಯಿತು. ಪೇತ್ರನಿಗೆ ಬದಲಾಯಿತು. ಪೋಪನು ಮುಖ್ಯ ಸ್ಥಾನದಲ್ಲಿ ಅವನ ಬದಲಿಗೆ ಇದ್ದನು. ಯಾಕೆಂದರೆ ಪರಲೋಕದ ಬೀಗದ ಕೈ ಅವನ ಕೈ ಕೊಡಲ್ಪಟ್ಟಿತ್ತು. ಅವನೇನು ಹೇಳ್ತಾನಂದರೆ, ರೋಮದಲ್ಲಿ ಪೋಪ್ ಏನು ಹೇಳ್ತಾನಂದರೆ, ಇದು ಪೇತ್ರನ ಸಿಂಹಾಸನ. ಪೇತ್ರನಿಗೆ ಸ್ವಾಮಿ ಏನು ಕೊಟ್ಟಿದ್ದ? ಪರಲೋಕದ ಚಾವಿ ಕೊಟ್ಟಿದ್ದ. ಹಂಗಾಗಿ ನಮ್ಮ ಪರಲೋಕ ಚಾವಿ ಪೇತ್ರ ನಮಗೆ ಕೊಟ್ಟಾಗ ನಂತರ ನಾವು ಹೇಳೋದನ್ನು ನಂಬಿದರೆ ನಿಮಗೆ ಪರಲೋಕ. ಯಾಕಂದರೆ ಚಾವಿ ಪೇತ್ರ ನಮ್ಮ ಕೈಗೆ ಕೊಟ್ಟಾಗ. ಎಂಥ ಒಂದು ಸಂಗತಿ ನೋಡಿ, ಕೊಟ್ಟಿದ್ದಾನೆಂದು ಎಣಿಸಿದರು. ಪೋಪ್ ಈ ದಿನವೂ ಕ್ಯಾಥೋಲಿಕ್ ಸಭೆ ದೃಷ್ಟಿಯಲ್ಲಿ ಎಂದೂ ತಪ್ಪು ಮಾಡಿದವನಾಗಿದ್ದಾನೆ. ಅಲ್ಲಿ ಪೋಪು ಅವ್ರು ಕ್ಯಾಥೋಲಿಕ್ ಜನರ ಒಂದು ದೃಷ್ಟಿಯಲ್ಲಿ ತಪ್ಪು ಮಾಡದಿರ್ತಕ್ಕಂಥ ಯೇಸು ಕ್ರಿಸ್ತನಂತ ಆ ಜನ ಹೇಳೋದು.
ಅವನ ಮಾತು, ನಿಯಮ, ಆಜ್ಞೆ ತಪ್ಪದಿಲ್ಲ. ಏನು ಹೇಳ್ತಾನೆ ಹಂಗೆ. ಪೋಪ್ ಏನಾದ್ರು ಹೇಳಿದ್ನಪ್ಪ ಅಂದರೆ ಯೇಸುವೇ ಹೇಳಿದಂಗೆ ಅವ್ರಿಗೆ ಅನ್ನಿಸ್ತಾರೆ. ತಪ್ಪು ಮಾಡಿದರೆ ಅಂಥ ವ್ಯಕ್ತಿ ನೋಡಿ. ಇಂಥ ಒಂದು ಎಲ್ಲ ಸೇರಿಕೊಂಡು ಎಲ್ಲ ಏನು ಮಾಡಿದ್ರು, ಸಭೆನೆಲ್ಲ ಸೈತಾನನ ಸಭೆಯಾಗಿ ಏನು ಮಾಡಿದ್ರು, ಅವರು ಮಾರ್ಪಡಿಸಿದರು. ಅಲ್ಲೆಲ್ಲೂಯಾ. ಆಮೆನ್. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಮಹಿಮಾದ ರೀತಿಯಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋದು. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ನೀನು ಪವಿತ್ರಾತ್ಮನ ದಾನವನ್ನು ಕೊಡುವಾಗ ಅನ್ಯರಲ್ಲಿ ಸ್ಪಷ್ಟವಾಗಿ ದೇವರೇ ನಿನ್ನ ಹೆಸರಲ್ಲಿ ಮಹಿಮೆಯಾದ ರೀತಿಯಲ್ಲಿ ಅವರಿಗೆ ಅಭಿಷೇಕ ಮಾಡಿದ್ದೀನಿ. ಸ್ತೋತ್ರ. ಮುಟ್ಟಿಯಲ್ಲ, ವಾಕ್ಯ ಹೇಳುತ್ತಿರುವಾಗಲೇ ಅವರಿಗೆ ಅಭಿಷೇಕವನ್ನು ಅನುಗ್ರಹಿಸಿದೆ. ಮುಟ್ಟಿ ಹೋಗಿ ಸ್ವಸ್ಥತೆ ಮಾಡಲಿಲ್ಲ, ಆ ಒಂದು ಮಾತು ಹೇಳೋದ್ರ ಮೂಲಕವಾಗಿ ಅವರು ಸ್ವಸ್ಥತೆಯನ್ನು ಹೊಂದಿದ್ರು. ಈ ರೀತಿ ಆಶ್ಚರ್ಯಕರವಾಗಿ ಅನ್ಯರನ್ನು ಆರಿಸಿಕೊಂಡು ಅನ್ಯರ ಮಾರ್ಗವನ್ನು ಅದ್ಭುತವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ, ನಿನ್ನನ್ನು ಕೊಂಡಾಡ್ತ ಸ್ವಾಮಿ, ಮಹಿಮೆಪಡಿಸ್ತೇವೆ. ನಮ್ಮನ್ನೆಲ್ಲ ನಿನ್ನ ಕಲ್ಪಿಸ್ಕೊಡ್ತೇವೆ. ಓ ದೇವರೇ, ನಿನ್ನ ಕೃಪೆ ಜೊತೆಗಿಲ್ಲ ಆಶೀರ್ವಸ್ಮಯವಾಗುತ್ತದೆ ಕಾಲ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.